ಈ ಕಣ್ಣಿಗೆ ಕಾಣುವಂಥದ್ದೆಲ್ಲ ಕ್ಷರವಾದಂಥ ವ್ಯವಹಾರ ವಸ್ತುಗಳು. ಹಾಗಾದರೆ ಕಣ್ಣಿಗೆ ಕಾಣದ ಇದ್ದದ್ದು ಅಕ್ಷರ. ಅಕ್ಷರ ಅದೇನು ಮಾಡೈತಿ ಅಂತಂದ್ರೆ ಅದ ಸಗುಣ ಆದಾಗ ಉಪನಿಷತ್ ಹೇಳ್ತೈತಿ. ಯಾಜ್ಞವಲ್ಕೆ ಮೈತ್ರಿ ಸಮನಾಗಿದ್ದಾಗ ಬೃಹದಾರಣ್ಯಕ ಉಪನಿಷತ್ತಿನ ಪ್ರಮಾಣಪಟ್ಟ ಶಂಕರ ಹೇಳ್ತಂದು ಏತಸ್ಯ ವಾ ಅಕ್ಷರಸ್ಯ ಪ್ರಶಾಸನೆ ಘಾಟಿ ಸೂರ್ಯಚಂದ್ರವು ಉದ್ರುತವು. ಪ್ರಶ್ನೆ ಮಾಡಿದ್ದಕ್ಕೆ ಏನು ಹೇಳ್ತಾರೋ, ಈ ಅಕ್ಷರವಾದ ಪರಮಾತ್ಮನ ಅಪ್ಪಣೆಯಂತೆನ ಸೂರ್ಯಚಂದ್ರರು ವಿದ್ರುತವು ಈ ಬಾಹ್ಯ ಇದರಲ್ಲಿ ಅಂತರ್ನಿರ್ತಿರ್ತಾರೆ. ಇನ್ನೂ ಒಂದು ಪ್ರಶ್ನೆಗಳು ಒಂದು ದೂರ ತಗೈತೆ. ಯಾಕಂದ್ರೆ ಅದನ್ನು ಓರ್ವ ಹೆಣ್ಮಾಡ ಕೇಳಿದೈತಿ. ಯಾರನ್ನ? ಯಾಜ್ಞವಲ್ಕ್ಯ ಮಹಾಮುನಿಗಳನ್ನು. ಅದ ಎಂಥದ್ದು ಏನು ಮಾಡ್ತೀವಿ ಅಂದ್ರೆ ಅದಕ್ಕೆ ಸೂರ್ಯಚಂದ್ರರು ನಮಗೆಲ್ಲ ಜೀವನದ ಶೈಲಿ ಗಂಟಿರ್ತೈತಿ. ನಮ್ಮ ಪೂರ್ವಜರ ಜೀವನವನ್ನು ಮಾಡಿದ್ರು, ಒಂದಿಷ್ಟು ಮಕ್ಕಳನ್ನು ಹೆಸರು ಭೂಮಿ ಶಿಂಗಿ ಮಾಡಿದ್ರು. ಆದರೆ ಈ ಜಾಗತಿಕ ಮಟ್ಟದಲ್ಲಿ ತಿಳಿನ ತಿಳಿಸ್ಕೊಳ್ಳಿಲ್ಲ. ಏನು ಮಾಡಿದ್ರು? ಇದೊಂದು ಶೈಲಿನ. ಹಂಗಾದ್ರೆ ಹಾಗೆ ಶೈಲಿ ಇಲ್ಲ. ಏನಾಗೈತಿ ಇಲ್ಲಿ ಈ ಭೂಮಿ ಹೆಂಗೆ ಒಂದು ಗ್ರಹ ಐತಿ, ಹಂಗೆ ಸೂರ್ಯನೂ ಒಂದು ಗ್ರಹನ, ಚಂದ್ರನೂ ಒಂದು ಗ್ರಹನ, ಇನ್ನೂ ಎಷ್ಟೋ ಗ್ರಹಗಳದಾವ. ಅದರಲ್ಲಿ ಉಪನಿಷತ್ತ ಸೂರ್ಯ ಚಂದ್ರವು ವಿದ್ರುತವು. ಸೂರ್ಯ ಅತ್ಯಂತ ತಾಪಾಯಮಾನವಾಗಿದ್ದಾನೆ ಮತ್ತು ಅತಿ ಪ್ರಕಾಶಮಾನವಾಗಿದ್ದಾನೆ. ಇದನ್ನು ಸ್ವತಃ ಆ ಸೂರ್ಯನ ಮಾಡ್ಕೊಳ್ಳೋಕೆ ಬರಂಗಿಲ್ಲ. ಅಷ್ಟದನ್ನು ಇಟ್ಟು ಬಿಡ್ತಾನೆ. ಯಾರು? ಅಕ್ಷರವಾದ ಪರಮಾತ್ಮ. ಅದನ್ನು ಅಷ್ಟು ನೇಮಿಸಿ ಅದ ಅವನ ಚಾಲನೆ ಪಡ್ಕೊಂಡು ಇನ್ನು ವಿಜ್ಞಾನಿಗಳು ಸೂರ್ಯಪ್ರಕಾಶ ಭೂಮಿ ಮೇಲೆ ಬಿತ್ತಂದ್ರೆ ಭೂಮಿಯ ಪ್ರತಿಫಲನ ಹೋಗಿ ಆ ಚಂದ್ರನ ಮೇಲೆ ನಮ್ಮ ಸೌಮ್ಯ ಬೆಳಕಾಗ್ತೈತಿ ಅಂತ. ಹಂಗೆ ಸೌಮ್ಯ ಅಂತ ಯಾವ ಮಾಡಿದ? ನಾವು ವಿಜ್ಞಾನಗಳನ್ನು ಎಷ್ಟು ಪ್ರಶ್ನೆ ಮಾಡ್ತೀವಿ. ಯಾರು ಮಾಡಕ್ಕೆ ಪ್ರಕೃತಿ ತಾನೇ ಮಾಡ್ಕೊಳಕ್ಕೆ ಬರಂಗಿಲ್ಲ. ಪ್ರಕೃತಿ ಅಂದರೆ ಯಾರು? ಅದು ಜಡವಾಗ್ತದೆ. ಇದು ತಾನಾಗಿ ಸರಿ ನೋಡಿ ಮೈ ಎಲ್ಲ ಇದು ಮಾತಾಡ್ತೀವಿ. ಸರಿಬೇಕಾದ್ರೆ ಒಬ್ಬ ಚೇತನ ಪುರುಷನ ಸಹಾಯದಿಂದ ಯಾಕೆ ಸರಿತೀವಿ? ಹಂಗಾದ್ರೆ ಸೂರ್ಯನ ಬೆಳಕು ಭೂಮಿ ಮೇಲೆ ಬಿದ್ದು ಭೂಮಿಯ ಪ್ರತಿಫಲನ ಚಂದ್ರನ ಮೇಲೆ ಸೌಮ್ಯ ಬೆಳಕಾಗುವಂಥದ್ದನ್ನು ವ್ಯವಸ್ಥೆ ಮಾಡಿ ಆ ಸೂರ್ಯನಿಂದ ಕಿರಣಗಳ ವ್ಯವಸ್ಥೆಯಾಗಿ ಮಳೆಯಾಗಿದೆ. ಈ ಚಂದ್ರನಿಂದ ಸಸ್ಯಾದಿಗಳ ಬೆಳಿಬೇಕು ವ್ಯವಸ್ಥೆ ಮಾಡಿ ಬರೀ ಎರಡೇ ಮಾಡಿಬಿಟ್ಟಾರೆ ಅಂತಂದ್ರೆ ಎರಡರಲ್ಲಿ ಎಲ್ಲ ತಗೋಬೇಕಾದ್ರೆ ಈ ಭೂಮಿಯನ್ನು ನಾವೆಲ್ಲ ಭೂಮಿ ಒಂದು ಆಧಾರ ಅಂತರ ನಡಿಕೊಂಡು ಹೀಗಾದ್ರೆ ಈ ಭೂಮಿನ ಅಂತರ ಹೇಳ್ತಾರೆ ವಿಜ್ಞಾನಿಗಳು. ಅಂತರ ಯಾರು? ಅಂತರ ಯಾರು? ಇಷ್ಟೆಲ್ಲ ಯಾಜ್ಞವಲ್ಕ್ಯರು ಈಗಿನ ಒಂದು ವೈಜ್ಞಾನಿಕ ದೃಷ್ಟಿಯಿಂದ ನಾವು ವ್ಯಾಖ್ಯಾನ ಮಾಡಬಹುದು. ಆದರೆ ಇದನ್ನು ಸಾಮಾನ್ಯವಾಗಿ ತಿಳಿಸಿಪಡಿಸಿದವರು ಯಾಜ್ಞವಲ್ಕ್ಯರು. ಇಲ್ಲಿ ಗಾಡ್ಗೆ ಎನ್ನುವಂಥ ಸೂರ್ಯಚಂದ್ರರು. ಹಾಗಾದ್ರೆ ಅವನ ಅಪ್ಪಣೆ ಎಷ್ಟೈತಿ ಅಂತಂದ್ರೆ ಇನ್ನೊಂದು ಇದ್ರಾಗ ಉದಯ ಈಚೆ ಕಡೆ ಇರಬೇಕು. ನಾ ಆ ಕಡೆ ಈಚೆ ಕಡೆ ನಿಂತಿರ್ತಂದ್ರೆ ಅವನಿಗೆ ಬಂದೇಬೇಕು. ಅಲ್ಲಿಗೆ ಬಂದಾಗ ಸೂರ್ಯೋದಯಾಗಿ ಈ ಜಾಗತಿಕ ವ್ಯವಹಾರಗಳ ಸುವ್ಯವಸ್ಥಿತವಾಗಿ ನಡೆಯುತ್ತೆ. ಮಾನವ ಮಾಡ್ಕೊಳ್ಳಬೇಕಾದ್ರೆ ಇನ್ನುಳಿದ ಪಕ್ಷಿಗಳದ್ದು ಇದರದ್ದು ಭೂಮಿ ನೀರ ಎಲ್ಲ ವ್ಯವಸ್ಥಿತವಾಗಿ. ಹಂಗಾದ್ರೆ ಯಾರು? ಅಕ್ಷರಸ್ಯ ಪ್ರಶಾಸನೆಯುವ ಭಾಗ್ಯ. ಅಕ್ಷರದ ಪ್ರಶಾಸನೆ ಭೂಮಿ ವ್ಯವಸ್ಥೆ ಮಾಡಿತ್ತು. ಮತ್ತು ಈ ಭೂಮಿಯೇನಪ್ಪ? ಅವ ಸೂರ್ಯ ಒಂದೇ ತಾವದಲ್ಲಿ ನಿಂದ್ರಾಗಿರ್ತ ಇದು ತನ್ನ ಕಕ್ಷೆ ಒಳಗೆ ತಿರುಗಚ್ಚ ಚಾಲನೆ ಯಾರು ಕೊಟ್ಟರು? ಪ್ರತಿಯೊಂದು ಇವತ್ತು ನಮ್ಮ ಮುಂದೆ ಗಿಳಿಯಾರ ಚಾಲನೆ ಆಗಬೇಕಾದ್ರೆ ಒಳಗೆ ಅದಕ್ಕೆ ಶೆಲ್ ಹಾಕಿ ಚಾಲನೆ ಐತಿ. ಆ ಶೆಲ್ ಹಾಕಿ ನಡೆಯುವಂಥ ನಡೆಸಂತ ವೈಜ್ಞಾನಿಕವಾಗಿ ಮಾಡಲಿಲ್ಲ. ಹಂಗಾದ್ರೆ
ಪ್ರಕೃತಿಯ ಸಂಶೋಧನೆ ನಡೆಸಿದ್ದೀವಿ ನಾವು. ಪ್ರಕೃತಿಯ ಆಚೆ ಇರುವಂಥ ಪರಮಾತ್ಮನ ಸಂಶೋಧನೆ ತಾತ್ವಿಕ ವಿಚಾರ ಉಪನಿಷತ್ತುಗಳಿಂದ ಆಗಿದ್ದು ವಿನಃ ವೈಜ್ಞಾನಿಕ ದೃಷ್ಟಿಯಿಂದ ಆಗುತ್ತೆ. ವೈಜ್ಞಾನಿಕ ದೃಷ್ಟಿಯಿಂದ ಅವರು ಎಷ್ಟೋ ವಿಜ್ಞಾನಿಗಳನ್ನು ನಾವು ಒಂದಿಷ್ಟು ಅವಲೋಕನಾತ್ಮಕ ದೃಷ್ಟಿಯನ್ನು ನೋಡಿದಾಗ ಅದ್ಭುತ ಅನಿಸ್ತದೆ. ಅವರು ಕೆಲವರು ಒಬ್ಬರು ಪರಮಾತ್ಮ ಯಾಕಂತಂದ್ರೆ ವಿಸ್ಮಯಕಾರಕವಾದ ಶಕ್ತಿಗಳ ಈ ಜಗತ್ತಿನಲ್ಲಿ, ಈ ಭೂಮಿ ಬಗ್ಗೆ, ಈ ಸೂರ್ಯನ ಬಗ್ಗೆ, ಈ ಚಂದ್ರನ ಬಗ್ಗೆ, ಇನ್ನೂ ಎಷ್ಟೋ ಆಕಾಶ ಕಾಯಗಳ ಅಂತರ್ಜಾಲಗಳನ್ನು ನೋಡಿದಾಗ ಪರಮಾತ್ಮ ಒಪ್ಪು ಪ್ರಸಂಗಕ್ಕೆ ಬರಲಾಗ್ತದೆ. ಹಾಗಾದ್ರೆ ಕಿಂ ತದ್ಬ್ರಹ್ಮ ಅಕ್ಷರ ಬ್ರಹ್ಮ ಅಷ್ಟು ಇದನ್ನು ಆತ ಮಾಡಿದ್ದನ್ನು ನೋಡಿದಾಗ ಅತ್ಯಂತ ಅದ್ಭುತ. ಗಾರ್ಗೆ ಪ್ರಶ್ನೆ ನಿರುತ್ತರಳ ಹೇಳುವುದನ್ನು ನಿಂತುಬಿಟ್ಟು. ಯಾಕಂದ್ರೆ ಯಾಜ್ಞವಲ್ಕ್ಯರು ಹೇಳುವಂಥ ಮಾತುಗಳಿಂದ ಇನ್ನು ತಿರುಗಿ ಕೇಳಕ್ಕಿಲ್ಲ ಅಂತ ಹೇಳಕ್ಕೆ. ಅದಕ್ಕಾಗಿ ಅಕ್ಷರ ಬ್ರಹ್ಮ ಅಕ್ಷರವಾದ ಆ ಅಕ್ಷರದ ಪ್ರಶಾಸನೆಯಿಂದ ಮಳೆಯಾಗಬೇಕಾಗಿದೆ. ಗೀತೋ ಈಶೋ ಉದೇತಿ ಸೂರ್ಯ ಈಶಾತ್ ವಾತಃ ಭವತಿ. ಗಾಳಿ ಆತನ ಹಂಚಿಕೆ ಮೇಲೆ, ಬೆಂಕಿ ಆತನ ಹಂಚಿಕೆ ಮೇಲೆ. ಅವೆಲ್ಲ ನಾವು ಮಾಡ್ತೀವಿ. ಈ ದೇವ್ರದ್ದು ಯಾರು ಪಡೆಯಬೇಕು ಅಂತ ಬಡದಾಡಿದವರು ಯಾವ ದೇವತೆಗಳು ನಮಗೆಲ್ಲ ಕರೆ ಅವರಲ್ಲಿ ರಾಗದ್ವೇಷಗಳದಾವ. ನಾ ಹೆಚ್ಚ ನೀ ಹೆಚ್ಚ ಜಗಳಾಡಿ ಇಂದ್ರ, ವಾಯು, ಅಗ್ನಿ ಇವರು ಪ್ರಧಾನವಾಗಿ ಜಗಳಾಡಿ ನಿರ್ಣಯ ಮಾಡಿಕೊಳ್ಳುವಾಗ ಕೇನೋಪನಿಷತ್ತಿನಲ್ಲಿ ಏನಾಗಿದೆ, ಒಂದು ಯಕ್ಷ ಅಲ್ಲಿಗೆ ಬಂದು ಎಂಥ ಜಾಗತಿಕ ಅದ್ಭುತವಾದದ್ದು. ಇದನ್ನ ಏನು ಮಾಡೋದು? ಹಾಗಾದ್ರೆ ಅಲ್ಲಿ ಪಾರ್ವತಿ ದೇವಿ ಇದ್ದು ಇದು ಏನು ಯಕ್ಷತೆ ಯಾರಿಗೂ ಮಾಡಲ್ಲ. ಜಗತ್ತಿಗೆ ಮೂಲ ಜಗತ್ತಿಗೆ ಮೂಡಿದ್ರೆ ಅದನ್ನು ನೋಡಿ ಮಾತಾಡಿಸೋದು. ಹೋಗಿ ಮೊದಲು ಯಾರು ಮಾತಾಡಿಸೋದು? ಚೆನ್ನ ಅಗ್ನಿ ಹೋಗಿ ಮಾತಾಡಿಸೋದು. ನೀನು ಯಾರು? ನಾನು ಯಕ್ಷ. ಹಾಗಾದ್ರೆ ನೀನು ಯಾರು? ಯಕ್ಷರೂಪಿನ ಪರಮಾತ್ಮ ಅಗ್ನಿ ಅಂತ ಹೇಳ್ತಾರೆ. ನಾ ಅಗ್ನಿ. ಅಗ್ನಿ ಅಂದರೆ ಏನು ಮಾಡ್ತೀನಿ? ಎಲ್ಲ ಸುಟ್ಟು ಭಸ್ಮ ಮಾಡ್ಕೊಂಡು. ಹಾಗಾದ್ರೆ ನಾವು ಹುಲ್ಲು ಕಡ್ಡಿ ಹೋಗೋದು ಪರಮಾತ್ಮ. ಇದನ್ನು ಸುಡುವುದು ತನ್ನ ಶಕ್ತಿಯೆಲ್ಲ ಪ್ರಯೋಗ ಮಾಡಿದೆ. ಆದರೆ ಪರಮಾತ್ಮ ಮೂಲ ಆತ್ಮ ಶಕ್ತಿ ತಕ್ಕೊಂಡಿದೆ. ಒಟ್ಟ ಸುಧಾಕರ ಆ ಕಡೆಗೆ ಬಂದ ಸುಧಾಕರ ಅವಮಾನದಿಂದ ತಿಳಿದುಕೊಂಡನು. ಅಲ್ಲಿ ಇಂದ್ರ, ಗಾಳಿ, ಏಕವಾದ ಯಕ್ಷತೆ ನನ್ನ ಶಕ್ತಿ ಬೇಕಾದ ಪ್ರಯೋಗ ಮಾಡಿದರೆ ಆಗಲಿ. ಹಾಗಾದ್ರೆ ನಿನಗೇನಾಗ್ತೈತಿ? ಸರಿ, ಹುಲ್ಲನ್ನು ನಾನು ಸುಟ್ಟು ಬಿಡುವುದು ಆಚೆ ವಾಯುವ ಹೇಳ್ತಾನೆ. ನೀನು ಯಾರು? ನಾನು ಯಕ್ಷ. ಹಾಗಾದ್ರೆ ಏನು ಮಾಡೋದು? ಪರಮಾತ್ಮ ಕೇಳಿದ್ರೆ ನೀ ಏನು? ನಾನು ಗಾಳಿ. ನೀ ಏನು ಕೆಲಸ ಮಾಡ್ತೀಯ? ನಾ ಇಡೀ ಹೆಂಗಿಂತ ಗಿಡಗಂಟಿಗಳನ್ನು ಕಿತ್ತು ಹಾಸಿ ಆ ಹುಲ್ಲು ಕಡ್ಡಿ ಪರಮಾತ್ಮ ಇದನ್ನು ಹಾರಿಸ್ಬೋದು. ಸುತ್ತೇನು ಬಂದ ಅಳಿಗಾಡದ ಯಾವುದಲ್ಲ ಒಂದು ಹುಲ್ಲು ಕಡ್ಡಿ ಅಳಿಗಾಡಿದ ಗಾಳಿ. ಹಂಗಾದ್ರೆ ಪರಮಾತ್ಮ ಆ ಗಾಳಿಯ ಶಕ್ತಿಯನ್ನೆಲ್ಲ ತಕ್ಕೊಂಡು ಬಿಟ್ಟಿದ್ದ. ಏನು ಮಾಡಿ ಏನಾಗಲಿಲ್ಲೋ ಅದಕ್ಕಾಗಿ ತಿರುಗಿ ಹೋಗಿ ಇಂದ್ರನಿಗೆ ಹೇಳ್ತಾರೆ. ಅದು ಸಾಮಾನ್ಯ ಯಕ್ಷ, ಅದನ್ನು ನಾವು ಇದು ಮಾಡ್ತೀವಿ. ನಾವು ಅವ ಹೋಗಿ ಇದನ್ನು ಮಾಡಿದ. ಅವ ಪರಮಾತ್ಮ ಸ್ವರೂಪ ತಿಳ್ಕೊಳ್ಳುವಂಥ ಇಲ್ಲ. ನಿಜಕ್ಕೂ ಸುರ ಬದುಗ ನೊಂದು ತೃಣದಿಂದ ಮುರಿದನೇ. ಎಲ್ಲ ದೇವತೆಗಳು ಆತನ ಅಪ್ಪಣೆಯನ್ನು ಪಾಲಿಸ್ತಾರೆ. ಅಂದ್ರೆ ಈ ಜಗತ್ತು ಅಷ್ಟು ಸುವ್ಯವಸ್ಥೆ ನಡೆದೈತೆ. ನಾವು ಈಗಿನ ಶೈಕ್ಷಣಿಕ ಮಟ್ಟದ ನಾವೆಲ್ಲ ವಿಜ್ಞಾನ ನೋಡಬೇಕು, ತಾತ್ವಿಕ ವಿಚಾರವಾದ ಉಪನಿಷತ್ತುಗಳನ್ನು ನಾವು ನೋಡಿದ್ದಾರೆ. ತಟ್ಟ ಪರಮಾತ್ಮನ ಬಗ್ಗೆ ಕಲ್ಪನೆ ಮಾಡಬೇಕು. ಅದು ವಿಜ್ಞಾನ ಕೆಟ್ಟ ಅಂತಲ್ಲ, ಬುದ್ಧಿಯನ್ನು ತೀಕ್ಷ್ಣತೆ ಮಾಡ್ತದೆ. ಆ ಬುದ್ಧಿಯ ತೀಕ್ಷ್ಣತೆಯಿಂದ ಪರಮಾತ್ಮನನ್ನು ಅವಲೋಕನ ಮಾಡ್ತಾರೆ. ನೋಡಿ ಅದಕ್ಕೆ ಕಿಂ ತದ್ ಬ್ರಹ್ಮ ಅಂತಂದ್ರೆ
ಅಕ್ಷರಂ ಬ್ರಹ್ಮ. ಅದು ಹೆಂಗೈತಿ ಅಂದ್ರೆ ಪರಮಂ, ಇನ್ನು ಆ ಪರಮಾತ್ಮನಂತ ಉತ್ಕೃಷ್ಟವಾಗಿ ಯಾರು ಪರಮಾತ್ಮನ ಇಲ್ಲ. ಅದಾದ ಇವರೆಲ್ಲ ದೇವತೆಗಳು, ಆದರೆ ಶ್ರೇಷ್ಠತೆ ಪರಮಾತ್ಮ. ಅದಕ್ಕೆ ಅವನಂತ ಶ್ರೇಷ್ಠತೆ ಯಾವ ವಸ್ತು ಇಲ್ಲ. ಪರಮ ಶ್ರೇಷ್ಠ ಯಾರು ದೇವರಾದ್ರೂ ನಡೀತೇನೆ ಪ್ರಪಂಚ. ನಮ್ಮ ಮನೆಯೊಳಗೆ ಇಬ್ಬರು ಮಂದಿ ನಿರ್ಧಾರ ಮಾಡಕ್ಕಿದ್ರೆ ನಡೀತೈತಿ ನಮ್ಮ ಕುಟುಂಬ. ಒಬ್ಬನ ಆಶ್ರಯದಿಂದ ಕುಟುಂಬ ನಡೀತಿತ್ತು ಅಂತಂದ್ರೆ ಸುವ್ಯವಸ್ಥಿತವಾಗಿ ಕುಟುಂಬ ಆರ್ಥಿಕವಾಗಿ ಸಾಮಾಜಿಕ ಸಬಲ. ಇಬ್ಬರು ಮಾಡಬೇಕಂದ್ರೆ ನಾವು ಮಾಡಿದ ನಾಯಕರು ನಾ ಮಾಡಿದ ನಾಯಕರು ಜಗತ್ತ ಕುಟುಂಬ ನಾಶದಲ್ಲಿ ಹಂಚಿನಲ್ಲಿ ಹೇಗೆ ಯಾಟ ದೇವರಾದ್ರು ಅಂದ್ರೆ ಈ ಜಾಗತಿಕ ವ್ಯವಸ್ಥೆಯೆಲ್ಲ ಹಂಗಾಗ ಪರಮಾತ್ಮ ಒಬ್ಬನ ಆಶ್ರಯದಲ್ಲಿ ಎಲ್ಲ ಹಂಗಾದ್ರೆ ಆತನ ಎಲ್ಲ ಮಾಡ್ಬೋದು ಅಂತಂದ್ರೆ ನಿಯಂತ್ರಿತ್ವವನ್ನು ಮಾಡಿಬಿಟ್ಟಾನೆ. ಯಾವ್ಯಾವ ದೇವತೆಗಳು ಯಾವ್ಯಾವ ಕೆಲಸ ವಹಿಸ್ಕೊಂಡವರು ಅದನ್ನು ಸುವ್ಯವಸ್ಥಿತವಾಗಿ ಮಾಡಾಟ ಅಕ್ಷರಂ ಪರಮಂ ನಮ್ಮ ಸ್ವಭಾವವು ಅಧ್ಯಾತ್ಮ ಮುಖ್ಯ. ಹಂಗಾದ್ರೆ ಮಾಡಿಟ್ಟ ಬಿಡಲಿಲ್ಲ ಅಧ್ಯಾತ್ಮದೊಳಗೆ ಪರಬ್ರಹ್ಮನ ಈ ಶರೀರದೊಳಗೆ ಪ್ರವೇಶನ ಅದಕ್ಕೆ ಆತ್ಮ ಅಂತ ಸಂಬೋಧನೆ. ಹೊರಗೆ ಪರಮಾತ್ಮ ಆಯ್ತು, ಒಳಗೆ ಜೀವಾತ್ಮ. ಪರಮಾತ್ಮ ಆಗಲಿಕ್ಕೆ ಮಾಯೋಪಾದಿಯನ್ನು ಮಾಡಬೇಕು, ಜೀವಾತ್ಮ ಆಗಲಿಕ್ಕೆ ಕಲಿತೋಪಾದಿಯನ್ನು ಮಾಡಬೇಕು. ಇವೆರಡು ಜೀವ ಪರ ತೆಗೆದ್ರೆ ಏನೈತಿ ಅಂತಂದ್ರೆ ಒಂದೇ ಒಂದರ ವಸ್ತುವಿಗೆ ಅದ ಅಧ್ಯಾತ್ಮ. ಎಲ್ಲ ಜೀವಿಗಳಲ್ಲಿ ಹಾಸುವುದು ಆ ಪರವಸ್ತು ಹಾಸುವಲ್ಲೇ ಇಲ್ಲ ಅಂತಂದ್ರೆ ಎಲ್ಲ ಜೀವಿಗಳನ್ನು ನಡೀತಾರೆ, ಯಾರು ಕ್ರಿಯೆ ಮಾಡೋದು. ಹಾಗಾದ್ರೆ ನಮ್ಮೊಳಗೆ ನಾವು ಜೀವ ಅಂತ ತಿಳಿದು ಏನು ಪ್ರಾಪಂಚಿಕ ಜೀವನ ಕಂಡುಕೊಂಡಿರೋದು ಆ ಭ್ರಮೆಯನ್ನು ಬಿಡಿಸುವುದರ ಅಧ್ಯಾತ್ಮ ಸ್ವಭಾವ ಎಲ್ಲದರಲ್ಲಿ ಬೆರೆತು ಯಾವುದರಲ್ಲಿಲ್ಲ ಪರಮಾತ್ಮ ಎಲ್ಲದರಲ್ಲಿ ಬೆರೆತು ನಮ್ಮಲ್ಲಿನೇನೋ ನಮ್ಮಲ್ಲಿ ಇರಲಿಲ್ಲ ಅಂದ್ರೆ ಇದು ನಡೆಯೋದೇನಿಲ್ಲ. ಹಾಗಾದ್ರೆ ನಡಿನ ಜೀವಾತ್ಮ ಅದನ್ನ ಅಜ್ಞಾನ ಅವಸ್ಥೆಯಿಂದ ಜೀವಾತ್ಮ ಅದನ್ನ ಸದ್ಗುರುಗಳೇನು ಮಾಡಿದ್ರು, ನಿನಗೆ ಏನು ಜೀವ ಅಂತ ತಿಳ್ಕೊಂಡಿದ್ರು ಅದನ್ನು ತೆಗೆದ ನೀನೇ ಸಚ್ಚಿದಾನಂದ ಸ್ವರ ಪರವಸ್ತು ಅಂತ ಹೇಳ್ತಾರೆ. ಹೇಳಿದ್ರೆ ಏನಾಗುತ್ತೆ, ಅಧ್ಯಾತ್ಮ ಸ್ವಭಾವ ಮುಚ್ಚಿದೆ. ಸ್ವಭಾವದಲ್ಲಿ ಕಿಂತ ಬ್ರಹ್ಮ, ಯಾವ ಬ್ರಹ್ಮ ಅಧ್ಯಾತ್ಮ ಅಂತಂದ್ರೆ ಎಲ್ಲ ಜೀವಿಗಳಲ್ಲಿ ಕೂತ್ಕೊಂಡಿರ್ತಾರೆ. ಮತ್ತೆ ಹ್ಯಾಂಗೆ ಕೂತ್ಕೊಂಡಿರ್ತಿದ್ರು ನೀವು? ಆ ಚತುರ್ಮುಖ ಬ್ರಹ್ಮ ಸೃಷ್ಟಿ ಪೂರ್ವದಲ್ಲಿ ಮಾಡ್ಯಾರ, ಚತುರ್ಮುಖ ಬ್ರಹ್ಮ ವ್ಯವಸ್ಥೆ ಮಾಡ್ಯಾನು. ಅವನು ಹಿಡ್ಕೊಂಡು ಈ ಇಲ್ಲಿನ ತನಕ ಆತನ ಹಾಸು ಹೋಗ್ತಾ ಇತ್ತು. ನಮಗೆಷ್ಟು ಹಾಡು ವ್ಯವಸ್ಥೆ ಬೇಕು, ಆನೆಗೆಂತ ಹಾಡು ವ್ಯವಸ್ಥೆ ಬೇಕು, ಇರುವಿಗೆ ಹಾಡು ವ್ಯವಸ್ಥೆ ಮಾಡಿರ್ತಾರೆ. ನಾವು ಇರುವಿ ಹಾಡು ನೋಡೋದು ಹೋಗ್ಲಕ್ಕೆ ಅಂತಂದ್ರೆ ಯಾಕೆ ಸಾಧ್ಯ? ಹಾಗಾದ್ರೆ ಅದನ್ನು ಹೆಂಗೆ ವ್ಯವಸ್ಥೆ ಮಾಡಿರ್ತಾರೆ? ಅದಕ್ಕೆ ಆ ಪರವಸ್ತು ಶ್ರೇಷ್ಠವಾಗಿ ಅಧ್ಯಾತ್ಮ ಸ್ವಭಾವ. ನಾವೆಲ್ಲ ವಿಚಾರ ಮಾಡಲಾರ್ದಕ್ಕೆ ಏನೇನೋ ನಮ್ಮ ಕಲ್ಪನೆಲ್ಲ ಮಾಡಬೇಕು. ಅದಕ್ಕಾಗಿ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವ ಅಧ್ಯಾತ್ಮ. ಪರಮಾತ್ಮ ಹೇಳಿದನು ಎಲ್ಲರಲ್ಲಿ ತುಂಬಿದೆ ಸ್ವಭಾವ. ಹೆಂಗೆ ನೀರಿಗೆ ಹರಿದು ಸ್ವಭಾವ ಐತಿ, ಭೂಮಿಗೆ ಬರುವುದು ಸ್ವಭಾವ ಐತಿ, ಬೆಂಕಿಗೆ ಸುಡುವುದು ಸ್ವಭಾವ ಐತಿ, ಹಂಗೆ ಎಲ್ಲ ಜೀವಿಗಳಲ್ಲಿ ನಾನು ಪ್ರವೇಶವಾದ ಸ್ವಭಾವ. ಇದಕ್ಕೆ ಅಧ್ಯಾತ್ಮ ಎಲ್ಲದಕ್ಕೂ ಸ್ವಭಾವ. ಅಧ್ಯಾತ್ಮವಾದ ವಸ್ತು ಇದರಲ್ಲಿ ಸೇರ್ಪಡೆ ಆಗಲಿಲ್ಲ ಅಂತಂದ್ರೆ ಇದು ಹ್ಯಾಗೆ ಚಾಲನೆ ಆಗುತ್ತೆ? ಯಾಕಂದ್ರೆ ಜಡವಾದ ಶರೀರ ಪ್ರಕೃತಿ ವ್ಯವಸ್ಥೆ, ಪ್ರಕೃತಿ ಚಾಲನೆ ಆಗಬೇಕಾದ್ರೆ ಆ ಪ್ರಕೃತಿ ಆಚರಣೆ ಅವ ಪರಬ್ರಹ್ಮ ಅದ ಚಾಲ. ಭೂತ ವಾಯು ಭೋಗರು ವಿಸರ್ಗ ಕರ್ಮ ಸಂಬಂಧಿತ
ಲಕ್ಷ ಶ್ರೇಯ ಏನಾಗೈತಿ ಉದ್ಬೀಜ ಗಿಡಗಂಟಿಗಳ 21 ಲಕ್ಷ ಪ್ರಕಾರಗಳ ಶಾಸ್ತ್ರೀಯ ವ್ಯವಸ್ಥೆ ಹಾಗೂ ಹಲವಾರು ಬಗೆಯ ಗಿಡಗಳದಾವ. ಎಷ್ಟು ನಮಗೆ ಅವ ಸಹಾಯ ಸಹಕಾರ ಮಾಡ್ತಾವೆ, ಎಷ್ಟು ನಾವು ಹಣ್ಣು ಹಂಪಲು ಕೊಡ್ತಾವೆ. ಕೆಲವೊಂದು ಗಿಡಗಳ ಹಣ್ಣು ಹಂಪಲು ಒಳ್ಳೆಯದಂತಂದ್ರು ಮಾನವನಿಗೆ ಬದುಕಬೇಕಾದಂಥ ಆಕ್ಸಿಜನ್ ಇನ್ನೂ ಹೊರಗಾಕಿಬಿಡ್ತಾವೆ. ಈ ಜೀವಿಗಳನ್ನು ಉತ್ಪನ್ನ ಮಾಡಿಲ್ಲ ಅಂತಂದ್ರೆ ನಾವು ಯಾರು ಸಾಕಿ. ಅವ ಅರ್ಜುನ ಕೇಳಿದ ಪ್ರಶ್ನೆ ಏನಂದ್ರೆ ನಮಗೆಲ್ಲ ಅತ್ಯಂತ ಹಿತವಾದ ಅವು ಗಿಡಗಳ ವಿಜ್ಞಾನನೇ ಹೇಳ್ತಾನ. ಒಂದು ಸೂರ್ಯೋದಯ ಕುಡಿದ ಅವು ಎಷ್ಟು 2-3 ಲಕ್ಷ ಲೀಟರ್ಗಳ ಆಕ್ಸಿಜನ್ ತಯಾರು ಮಾಡಿರ್ತಾರೆ. ಏನ ಕೆಲವೊಂದು ಗಿಡಗಳು ಈ ಸಾಮಾನ್ಯ ಎಷ್ಟು ಬೇಕಷ್ಟು ಮಾಡ್ತಾವ ಅನ್ನೋದರಿಂದ ನಾವು ಬಳಸಿದಂಥ ಈ ವಾಯು ಒಳಗೆ ಹೋಗಾಗ ಆಕ್ಸಿಜನ್ ಇರ್ತೈತಿ, ಹೊರಗೆ ಬಂದಾಗ ಇಂಗಾಲದ ಡೈಆಕ್ಸೈಡ್ ಆಗ್ತೈತಿ. ಅಂದಾಗ ಪುನಃ ಮತ್ತದ ಆಕ್ಸಿಜನ್ ಮಾರ್ಕೊಳ್ಬೇಕಾದ್ರೆ ಈ ಗಿಡಗಳೇ ಇರಬೇಕಿಲ್ಲ. ಗಿಡಗಳೇ ಇರೋದು ಏನಾದ್ರು ಅದಕ್ಕೆ ಗಿಡಗಳು ನೆಡಬೇಕು ಅಂತ ಭಾಳಷ್ಟು ಹೇಳ್ತಾರೆ. ನಮ್ಮ ಮನೆ ಮುಂದೆ ಗಿಡಗಳು ಅಂದ್ರೆ ನಮಗೆ ಆಕ್ಸಿಜನ್ ಸಾಕಷ್ಟು. ಅಂದಾಗ ಔತಣದ ಅದಾದ ಸ್ವೇದಜ ಎಷ್ಟು ಜೀವಿಗಳ ವಾಯು ಮಾಲಿನ್ಯದಿಂದ ಎಷ್ಟೋ ಚಲೋ ಹುಟ್ಟುತ್ತವೋ ಎಷ್ಟೋ ಕೆಟ್ಟು ಅವೆಲ್ಲ ಕ್ರಿಮಿ ಕೀಟಾದಿಗಳನ್ನು ವ್ಯವಸ್ಥೆ ಮಾಡಿ ಅವು ಕೆಟ್ಟ ಅಂತ ನಮಗೆ ಅನಿಸ್ತೈತಿ. ಅವು ಕೆಟ್ಟಂತ ಮುಚ್ಚಾನ ಪಕ್ಷಿಗಳ ಅವತರಣದಿಂದ ನಮಗೆ ಹಿತ ಎಷ್ಟೊಂದು ಮಾಡಾಕತ್ತಲ್ಲ ಅಷ್ಟು ವ್ಯವಸ್ಥೆ ಇತ್ತ. ಅದನ್ನು ತಿನ್ನುವಂತಾದ ಪಕ್ಷಿಗಳನ್ನು ಹುಟ್ಟಿಸಲಿಲ್ಲ ಅಂತಂದ್ರೆ ಅವ ಬದುಕಿಂದ ಭೂಮಿಯಿಂದ ನಮ್ಮ ನಿಂತಿರುತ್ತದೆ. ಏನಾಗ್ತದ ಸ್ವೇದಜ ಪರಿಣಾಮ. ಹಂಗಾಗ ಅಂಡಜ ತತ್ತಿ ಒಳಗೆ ಹುಟ್ಟುವಂಥ ಜೀವಿಗಳನ್ನು ನಿರ್ಮಾಣ ಮಾಡಿ ಇಟ್ಟೆಲ್ಲ ಬತ್ತಿ ತಗೊಳ್ದಿತ್ತು ಬಿಡುವ ಸೋಮ ಮನುಷ್ಯರನ್ನ ಮಾಡಿಬಿಟ್ಟಿದ್ರು. ಬರೇ ಮನುಷ್ಯನಿಂದ ಏನೈತೆ? ಬರೇ ಮನುಷ್ಯನಲ್ಲಿ ಎಷ್ಟು ಜೀವಿಗಳ ಪಕ್ಷಿಗಳ ಮಾನವ ಬದುಕಿಗೆ ಎಷ್ಟೋ ಉಪಕಾರ, ಎಷ್ಟೋ ಇದು. ಹಾಗಾದ್ರೆ ಅವತರನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಿರ್ತಾನೆ. ಮತ್ತು ಮಾನವನಿಗಿಂತ ಹೆಚ್ಚು ಬುದ್ಧಿವಂತ ಜೀವಿಗಳನ್ನು ಮಾಡಿರ್ತಾನೆ. ಪಕ್ಷಿಗಳನ್ನು ನೋಡ್ಬೇಕು ಸುಮ್ಮನೆ ಗೊತ್ತಾಗ ನಾವು ಮಳೆ ಮುಂದೆ ಹೋಗ್ತಿರ್ತೇವೆ ನೋಡ್ತಿರ್ತೀವೋ ಅದ ಹಿಂಗಾರಿನ ಮಾಡ್ಕೋದು ಮ್ಯಾಲ ನೀರಿಗೆ ಅದಕ್ಕೆ ಒಂದು 20-30 ಫೂಟ್ ಆಗ್ತದೆ. ನೀರಾಗಿನ ಮೀನು ಅಲ್ಲಿ ಕಣ್ಣಿನಿಂದ ನೋಡಿ ಬಿತ್ತು ಅಂತಂದ್ರೆ ಮೀನ ನಾವು ಹೊರಗೆ ನೋಡ್ಕೊಂಡು ಕೂತಾನೆ ಯಾರು ಮೀನ ಅದಕ್ಕೆ ಎಷ್ಟು ಅದ್ಭುತ. ಅಷ್ಟು ದೂರಿಂದ ನೀರಾಗಿನ ಮೀನು ಕಾಣುವಂಥ ಪಕ್ಷಿಗಳ ವ್ಯವಸ್ಥೆ ಮಾಡಿಟ್ಟ ಆ ಪಕ್ಷಿ ಇದನ್ನು ಮಾಡಿಟ್ಟ ಇಲ್ಲ ವಾಸನೆಯಿಂದ ಕಣ್ಣಿಂದ ನೋಡುವಂಥ ಅವತರಣ ಏನು ಹದ್ದ ಎಲ್ಲ ವ್ಯವಸ್ಥೆ ಯಾಕೆ ಹೇಳೋದು ಅಂತಂದ್ರೆ ಅವ ಮಾಡಿದ ಎಲ್ಲ ವ್ಯವಸ್ಥೆ ಸುವ್ಯವಸ್ಥಿತ. ಮಾನವನಿಗೆ ಪ್ರತಿಕೂಲ ಆಗತ್ತದಾನ ಇವ ಹಂಗ್ಯಾಕೆ ಮಾಡಬೇಕು ಹಿಂಗ್ಯಾಕೆ ಮಾಡಬೇಕು ಅಂತಾನ. ಇದನ್ನ ಪ್ರಶ್ನೆ ಯಾರು ಅಂತ ಮಾಡೋದು? ಅವನು ದೇವ್ರ ಮುಂದೆ ಮಾಡಕ್ಕೆ ಹೋಗತ್ತಾಕತ್ತೇನೋ ಸುಮ್ಮನೆ ಅಂತ ಮಾಡ್ತಾನ. ಈ ಶಾಸ್ತ್ರ ಹಿಂಗ್ಯಾಕೆ ಮಾಡ್ಬೇಕು ಅಂತ ದೇವ್ರ ಅದು ಹಿಂಗ್ಯಾಕೆ ಮಾಡ್ಬೇಕಂತ ಮತ್ತು ನೀ ಯಾಕೆ ಹಿಂಗೆ ಸಂಸಾರ ಮಾಡಬೇಕು ನಿಮಗೆ ಇದೊಂದು ಪಟ್ಟಣ ಯಾಕೆ ಎಲ್ಲ ಮಾಡ್ತಾನೆ. ಅವನು ಯಾವಾಗ ಮಾಡಂಗೆ ಮಾಡಿಬಿಟ್ಟಾನ ಯಾಕೆ ಕೇಳೋದು ಏನೇನು ಪ್ರಶ್ನೆ ಮಾಡಿ ಹಾಗಾದ್ರೆ ಅದನ್ನು ನಾವು ಜರಾಯುಜ ಗರ್ಭ ಚೀಲವನ್ನು ಹರಿದು ಕೆರೆದು ಹೊರಗೆ ಬರುವಂಥ ಜರಾಯುಜ ಅಂತ. ಅದರಲ್ಲಿ 21 ಲಕ್ಷ, ಅದರಲ್ಲಿ ಪಶುಗಳು, ಕ್ರೂರ ಮೃಗಗಳು ಎಷ್ಟೋ. ಅದರಲ್ಲಿ ಪ್ರಧಾನವಾಗಿ ಮಾನವ ಒಬ್ಬ ಜರಾಯುಜ ಜೀವಿ. ಮಾನವ ಅವು ಎಷ್ಟು ಒಳ್ಳೆಯದವ. ನಮಗೆ ದ್ವೇಷ ಮಾಡಕ್ಕೆ ನಾವು ದ್ವೇಷ ಅನಿಸ್ತು. ಎಷ್ಟೋ ಕ್ರೂರ ಮೃಗಗಳು ಎಷ್ಟೋ ಒಳಿತನ್ನು ಮಾಡಿದ್ದಾರೆ ಇತಿಹಾಸವನ್ನು ಕೇಳೋದು. ಹಾಗಾದ್ರೆ ಇದನ್ನೆಲ್ಲ ಮಾಡಿದ ಭೂತ ಭಾವ ಭೋಗರ ಅದರಲ್ಲಿ ಮಾನವನಿಗೆ ನೋಡಿ
ಇಷ್ಟೆಲ್ಲ 4 ಪ್ರಕಾರವಾದ ಯೋನಿಗಳನ್ನು ಸಜ್ಜು ಮಾಡಿ ಮಾನವನನ್ನು ಸಜ್ಜು ಮಾಡಿ ಅವಕ್ಕೆಲ್ಲಕ್ಕೂ ಇರಲಾರ್ದಂಥ ಸೌಲಭ್ಯಗಳನ್ನು ಮಾನವನಿಗೆ ವಿಶೇಷವಾಗಿ ಸೌಲಭ್ಯ ಮಾಡಿ. ಯಾಕ ನನ್ನನ್ನು ತಿಳಿದಿಲ್ಲ. ನಾವೆಲ್ಲ ಯಾರು ಮಾಡಿದ್ವು ಅಂತಂದ್ರೆ ಅವನು ತಿಳಿದು ಬಿಟ್ಟು ಪ್ರಪಂಚಕ್ಕಾಗಿನ ಈ ಜೀವನವನ್ನು ಮೀಸಲಾಗಿಟ್ಟು ಪ್ರಪಂಚ ಮಾಡೋದಕ್ಕೆ ತಿಳಿದು ಮಾಡ ಅವ ಸ್ವತಃ ಹೇಳ್ತಾನೆ ತಲೆ ಹಾಕೊಳ್ಳೋದಿಲ್ಲ. ಹಂಗಾಗ ಭೂತ ಭಾವು ಭವಕರು ಎಲ್ಲ ಆದ ಅವ ಮಾಡಿದ ಅವರೇ ನಮ್ಮ ಪದೇ ಪದೇ ಭಗವಂತ ಶೈಕ್ಷಣಿಕ ಜನ ಕೇಳ್ತಾರೆ ಏನು ಇಷ್ಟೆಲ್ಲ ಮಾಡೋದಕ್ಕೆ ಆಗ್ತಿತ್ತು. ಸುಮ್ಮನೆ ಇದ್ದ ಲೀಲಾಚಾರವಾಗಿ ಮಾಡಿದ ಏನೋ ಮಾಡಿದ ಅಂತ ಲೋಕವತ್ತು ಲೀಲಾ ಕೈವೈದ್ಯ ಅಂತೇಳಿ ಬ್ರಹ್ಮಸೂತ್ರದ ವ್ಯವಸ್ಥೆ ಐತಿ. ಲೀಲಾರ್ಥವಾಗಿ ಮಾಡಿದ ಸುಮಾರು ನಾನು ವಿಚಾರ ಮಾಡಿ ಹೇಳ್ತೀನಿ, ನೀ ಬಂದಿದ್ದಿ ಪ್ರಪಂಚಕ್ಕೆ ಯಾರಾಗತ್ತಪ್ಪ ಅನ್ನೋದು ಏನು ಇಂದ್ರಿಯಗಳದಾವು ಅಂದ್ಕೊಂಡು ನೀ ಕೇಳೋ ಶಾಸ್ತ್ರಗಳನ್ನು ಒಪ್ಪದಿ ಪ್ರಪಂಚ ಮಾಡೋರು 1000 ಮಂದಿ ಅವ್ರ ಕರ್ಮಕ್ಕಾಗಿ ಈ ಸೃಷ್ಟಿ ಮಾಡಲೇಬೇಕಾಗ್ತದೆ. ಯಾಕೆ ಮಾಡಿದ ಅಂತ ಪ್ರಶ್ನೆ ಕೇಳಿ ಅವ್ರು ಹೋಗಿ ಕೇಳ ಯಾಕೆ ಸಂಸಾರ ಮಾಡ್ತಿದ್ದ ಅವ್ರು ಕೇಳ ಏನೋ ಸಂಸಾರ ಮಾಡಕ್ಕೆ ಬಂದಿದ್ದು ಅವ್ರನ್ನೇ ಅಂತ ಕೇಳ್ಬೋದು. ಹಂಗಾದ್ರೆ ನಿಮ್ಮ ಮುಕ್ಷಿಗಳಿಗೆ ನಿಮಗೆ ಬಿಡ್ಲಾಕೆ ಬರ್ತೈತಿ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನೆಲ್ಲ ಮಾಡಬೇಕು. ಹುಟ್ಟಿಸಿ ಮಾನವವನ್ನು ಹುಟ್ಟಿಸಿ ಬಿಡ್ತಂತಂದ್ರೆ ಅದಕ್ಕೆ ಬೇಕಲ್ಲ, ನೀರು ಬೇಕು, ಬೆಂಕಿ ಬೇಕು, ಗಾಳಿ ಬೇಕು, ಭೂಮಿ ಬೇಕು, ಅವಕಾಶವಾದಂಥ ಈ ಆಕಾಶ ಬೇಕು. ಇದನ್ನು ನಿಂತಿದ್ರೆ ಮತ್ತು ನೀವೇ ಯಾಕೆ ಮಾಡಿದಪ್ಪ ಇಲ್ಲಿ ಮತ್ತು ನಾವು ತಿರುಗಿ ಕೇಳೋದು ನೀವ್ಯಾಕೆ ಬಂದಿದ್ದೀವಿ ಏನೋ ಆಯ್ತದೆ ನಮ್ಮ ಮುಂತಾದ ಇದೆಲ್ಲ ನಾವು ಅವಪ್ಪ ಇದೇ ಬಿಟ್ಟು ದೊಡ್ಡ ಮುಂತಾದ ಬಿಟ್ಟು ಇಲ್ಲಿ ಚಲೋ ಮುಂತಾದ ಬಿಟ್ಟು ಆಗಂಗಿಲ್ಲ ಅಂತಂದ್ರೆ ಅಲ್ಲೇ ನಮ್ಮ ಕಾರಣ ಹೆಂಗೆ ಹೋಗ್ತೈತಿ. ಅದನ್ನೇ ಯಾವಾಗ ಮಾಡಿದ್ವಿ ಈಗ ಕೇಳಕ್ಕೆ ಸುಮ್ಮನೆ ಯಾಕಂತಂದ್ರೆ ಹಿಂದಿನ ಅಸ್ತಿತ್ವ ಗೊತ್ತಿರಲಾರ್ದಕ್ಕೆ ಸುಮ್ಮನೆ ಕೊಡ್ತಾರೆ. ದೇಹದ ಈಗಿನ ಅಸ್ತಿತ್ವ ಹಿಂದಿರುತ್ತಿದ್ದು ಜೀವನ ಆ ಶರೀರದ ಅಸ್ತಿತ್ವ ಅದ ಜೀವನ ಈಗ ನವೀನವಾದ ಈ ಶರೀರದೊಳಗೂ ಆತ್ಮ ಪ್ರವೇಶ ಬರ್ತಾಗಿ ಜೀವನ ವ್ಯತ್ಯಾಸ ಅಲ್ಲ, ಶರೀರಗಳ ವ್ಯತ್ಯಾಸ. ಹಂಗಾಗ ಭೂತ ಭಾವು ಭವಕರ ಎಲ್ಲ ವ್ಯವಸ್ಥೆ ಮಾಡಿ ನೇರವಾಗಿ ಪರಮಾತ್ಮ ನೋಡಕ್ಕೆ ಬೇಡ. ಅದಕ್ಕೆ 2ನೇ ಸ್ಟೆಪ್ ಹೋಗ್ತೀವಿ. ಮಾಡಿದ ಸೃಷ್ಟಿ ಮೊದಲು ನೋಡು, ಕಣ್ಣು ನೋಡಿ ಪವಿತ್ರ ಮಾಡ್ತಾರೆ. ಏನು ಎಷ್ಟು ಪ್ರಕೃತಿ ಏನು ಕೊಟ್ಟು ಸಾಗುತ್ತಂದ್ರೆ ಇವನಿಗೆ ಏನು ಕೊಡಬೇಕು? ನೀನ ಜಗತ್ತು ಮಾಡೋದು ಕೊಟ್ಟರೆ ಸುಮ್ಮನೆ ಹಾಗಾದ್ರೆ ನೋಡು ಸಂತೃಪ್ತಿದಾಯಕವಾದ ಜೀವನವನ್ನು ಕಲ್ಕೋಬೇಕು. ಅದಕ್ಕಾಗಿ ಭೂತ ಭಾವ ಭೋಗ ನಿಸರ್ಗ ಮತ್ತು ಅವ್ರ ಮನುಷ್ಯ ಹಂಗೆ ಇಟ್ಟಂದ್ರೆ ಎಂದೋ ಯುಗಾಂತರದಿಂದ ಉಳಿಸ್ಕೊಂಡು ಬಂದಂಥ ಮಾನವ ಜೀವಿಗಳನ್ನ ಪಕ್ಷಿಗಳನ್ನ ಎಲ್ಲ ಹಿಂಗೆ ಇಟ್ಟಿದ್ದಂದ್ರೆ ಇಲ್ಲಿವರೆಗೆ ನಮಗೆ ನಿಂದ್ರಾಗ ಜಾಗ ಸಾಧ್ಯ. ಎಷ್ಟು ಬುದ್ಧಿವಂತ ಅಂದ್ರೆ ಅವರ ಕರ್ಮ ಅವರ ತೀರ್ಗಳಿಗೆ ಹೊರಗಾಗ್ತದೆ. ಮುಂದೆ ಮತ್ತೆ ಕರ್ಮಾನುಸಾರ ಮತ್ತೆ ಬೇರೆ ಬರುವ ಹೊರತಾಗಿ ನಿಂದಲಿಕ್ಕೆ ಸಾಧ್ಯ. ಈ ಶರೀರ ಎಲ್ಲಿ ಹೋಗ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ, ನಿಮ್ಮ ಶರೀರ ಎಲ್ಲಿ ಹೋಗ್ಬೇಕು ಅನ್ನೋದು ನಿಮಗೂ ಗೊತ್ತಿಲ್ಲ. ಆದರೆ ಅದನ್ನು ಎಲ್ಲಿ ಕರೆದು ತೀರ್ತೈತಿ ಯಾವ ಕ್ಷಣಕ್ಕೆ ಹೋಗ್ಬೇಕು ಅನ್ನೋದು ಅಷ್ಟು ಸರ್ವಜ್ಞವಾದ ಪರಮಾತ್ಮ ಗೊತ್ತೈತಿ. ಗೊತ್ತಿಲ್ಲ ಅವನಿಗೆ ಆತನ ಆಜ್ಞೆಯನ್ನು ಮೀರಿ ಯಾರು ಮಾಡಲಿಕ್ಕೆ ಸಾಧ್ಯತೆ? ಹಂಗಾದ್ರೆ ಎಲ್ಲಿ ಭಗವಂತ ನಮಗೆ ಏನು ವಿಪರೀತವನ್ನು ಕೆಟ್ಟ ತರ್ಕ ಮಾಡಿಕೊಂಡು ತರ್ಕ ಎಂದಿಗೂ ಒಳ್ಳೆಯದು. ನೈಷಾ ತರ್ಕೇನ ಅತಿರಾಪದಿಂದ ನೀ ಎಷ್ಟು ತರ್ಕ ಮಾಡ್ಕೊಂಡು ತರ್ಕಕ್ಕೆ ಮೀರಿದಂಥ ವಸ್ತುವನ್ನು ನೀ ತರ್ಕ ಮಾಡಲಾರ್ದಂದ್ರೆ ನಿನಗೆ ಎಂದೂ ಸುಖ ಆಗಲ್ಲ. ತರ್ಕದಿಂದ ಯಾವೇನು ಸಾಕ್ಷಾಗಿ ವಿಪರೀತ ತರ್ಕದಿಂದ. ಹಾಗಾದ್ರೆ ವಿಸರ್ಗ ಅದನ್ನು ಬಿಡ್ತಾ ಯಾವ ಇಲ್ಲ ಹೋಗಲೇಬೇಕು.
ಹಾಗಾದ್ರೆ ನಾವು ಹೋಗ್ತಿರೋದನ್ನ ನಮ್ಮ ಮನೋಭಾವನೆಯಲ್ಲಿ ದೃಢೀಕರಣ ಇರಬೇಕು. ಹೋಗ್ಲಿಕ್ಕೆ ಯಾಕೆ ಪ್ರಕೃತಿ ವ್ಯವಸ್ಥೆ ಸೇರಿದಕ್ಕೆ ಅಂತಂದ್ರೆ ಹೋದ ಸ್ವಭಾವ. ಜಾತಸ್ಯ ಹಿ ಮರಣಂ ಧ್ರುವಂ ಧ್ರುವಂ ಜನ್ಮ ಮತಸ್ಯ ಚ ತಸ್ಮಾತ್ ಅಪರಿಹಾರ್ಯರಂತೆ ನಮಂ ಸೂಚಿತ ಮನಸ್ಸಿ. ಪ್ರಕೃತಿಯೊಳಗೆ ಯಾವ ವಿಷಯ ಮರಣನ ನಿಶ್ಚಿತವಾಗಿದೆ ಅಂತ. ಯಾಕಂದ್ರೆ ಪ್ರಕೃತಿ ಕಾರ್ಯದ ವ್ಯವಸ್ಥೆನ ಯಾರೇನು ಮಾಡಕ್ಕಾಗಿಲ್ಲ. ಹಂಗಾದ್ರೆ ಪ್ರಕೃತಿಯಿಂದ ವ್ಯವಸ್ಥೆಯಿಂದ ಪಡ್ಕೊಂಡು ಬರೋದ್ರೆ ನಾವು ಹೋಗ್ತೀವಿ ಅಂತ ದೃಢವಾದ ನಮ್ಮಲ್ಲಿ ಭಾವನೆ ದೃಢೀಕರಣ. ಅದು ಎಂದೋ ಅಂತ ನಾವು ಮೈಮೈತ ಎಂದೋ ಅಂತ ಮೈಮೈ. ಹಾಗಾದ್ರೆ ಹೋಗುವುದೈತಂದ್ರೆ ಹೋಗುವುದರೊಳಗೆ ಕೆಲವೊಂದು ಚಟುವಟಿಕೆಗಳನ್ನು ನಾವು ಮಾಡಬೇಕು. ತಾತ್ವಿಕ ವಿಚಾರಗಳನ್ನು ತಿಳಿಬೇಕಾಗ್ತದೆ. ಅವುಗಳಿಂದ ನಮ್ಮ ಜೀವನದ ಎಷ್ಟೋ ಸರಳೀಕರಣ ನಾಂದಿ ಹಾಕುತ್ತದೆ ಅನ್ನೋದರಿಂದ ಭೂತ ಭಾವೋ ಭೌಕರ ವಿಸರ್ಗ ಕರ್ಮ ಸಂಹಿತ. ಹಂಗಾದ್ರೆ ಅದನ್ನು ಮುಟ್ಟಿಸಿ ಸುಮ್ಮ ಬಿಟ್ಟನು ಕರ್ಮ. ಯಾವ ಜೀವನ ಕುತ್ತಲೆ ಊಟ ಮಾಡಿದ್ರು ಇನ್ನು ಮಾನವನ ಕೂತು ಕೆಳಗಾರ ಮಾಡ್ತಾ ಇದೆ ಜೀವಿಗಳು ಈಟ ಕ್ರಿಮಿ ಸುಳ್ಳು ಸುಳ್ಳು ಎತ್ತಂತ ಹೋಗಿ ತನ್ನ ಬಟ್ಟೆ ತುಂಬಿಕೊಂಡು ಹಚ್ಚಿ ಇರಿಬಿ ತನಗೆ ನೀರಿಲಾದಂಥ ಧಾನ್ಯವನ್ನು ಹೊತ್ತು ಓದೋದು ಅದನ್ನು ಕಾಪಾಡಿಕೊಂಡು ಜೀವನ ಮಾಡುತ್ತೆ. ಮಾನವ ಇದ್ದದ್ದು ತಿಂದ ಚೈನಿ ಮಾಡಿ ಆರಾಮ. ಎಷ್ಟು ವ್ಯತ್ಯಾಸ. ಪರಮಾತ್ಮ ಕರ್ಮವನ್ನು ಮಾಡಲೇಬೇಕು. ನಮ್ಮ ಭಾವನೆಗಳು ನಾವು ಆರ್ಥಿಕದಿಂದ ಶ್ರೀಮಂತರು. ನಾವು ಕರ್ಮ ಮಾಡಬೇಕು. ದೈಹಿಕವಾಗಿ ಆರೋಗ್ಯ ಸಿಗಬೇಕಾದರೆ ಶಾರೀರಿಕವಾಗಿ ಕರ್ಮ ಮಾಡಿದಾಗ ಆರೋಗ್ಯ ಪ್ರಾಪ್ತಿ ಆಗುವುದರಿಂದ ಅಲ್ಲಷ್ಟಿಲ್ಲಷ್ಟು ಕುರಿತು ನಾವು ಈ ಶರೀರನ ದುರುಪಯೋಗ ಮಾಡುವುದರಲ್ಲಿ ಏನು ಅರ್ಥ ಇಲ್ಲ. ಕರ್ಮ ಸಂಜ್ಞದ ಕರ್ಮವನ್ನು ಮಾಡಿ ಕರ್ಮ ಮಾಡಿ ಶರೀರವನ್ನು ನೋಡು. ಸುತ್ತ ಶರೀರವನ್ನು ನೋಡೋದು ನೀವು ಯಾರು ನಗೆ ಬಾದ ಸುತ್ತಾಗ ಆರಾಮಾಗಿ ಮತ್ತೊಂದಿಷ್ಟು ಅದು ಮುಂದುವರಿಬೇಕಿಲ್ಲ ಅಂತಂದ್ರೆ ಹೊರೆಯಾಗಿಲ್ಲ. ಉಳಿಸಿದಷ್ಟು ಇದು ಶರೀರ ಆಗ್ತಕ್ಕಂತಂದ್ರೆ ಭಗವಂತ ಬರ್ತೈತಿ. ನಾ ಕರ್ಮ ಮಾಡಕ್ಕೆ ಹಂಗಾದ್ರೆ ಈ ಕರ್ಮ ಮಾಡಿ ಕರ್ಮದಲ್ಲಿ ಲೌಕಿಕ ಕರ್ಮ ಅದಾವು, ದೈಹಿಕ ಕರ್ಮ. ಲೌಕಿಕ ಕರ್ಮ ನಮ್ಮ ಜೀವನೋಪಾಯಕ್ಕೆ ಬೇಕಲ್ಲ. ಜೀವನೋಪಾಯಗಳು ಹೇಗೆ ಶರೀರಕ್ಕೆ ಆಹಾರ, ಅಡಿಗೆ, ಔಷಧ, ಇನ್ನೂ ಶಿಕ್ಷಣ ವ್ಯವಸ್ಥೆಗಳು ಬೇಕಾಗ್ತಕ್ಕಂಥ ಕರ್ಮ ಮಾಡಲಿಲ್ಲ ಅಂತಂದ್ರೆ ಹೇಗೆ ಬದುಕಕ್ಕೆ ಸಾಧ್ಯತೆ? ಹಾಗಾದ್ರೆ ನಾವು ತಪ್ಪಲ್ಲ ಕರ್ಮಕ್ಕೆ ಅನುಕೊಳ್ತೀವಿ. ಹಿಂದಿನ ಶಿಕ್ಷಣ ಏನಾಗತ್ತೈತಿ, ನನ್ನ ಸ್ಟೆಪ್ಪಕ್ಕೆ ಅಂತ ಹುದ್ದೆ ಬಂದ್ರನ ಕರ್ಮ ಮಾಡ್ಕೊಂಡು ಬಲವಾದ ಒಂದು ವಿಪರೀತ ಭಾವನೆ ತಲೆಯಾಗ್ತದೆ. ಎಷ್ಟು ಕರ್ತವ್ಯ ಏನು ಫೈನಲ್ ಏನೇನು ಏನೇನು ಎಲ್ಲರೂ ಕರ್ತವ್ಯ ಎಲ್ಲಿಂದ ಅನ್ಕೊಳ್ಳೋದು. ಹಂಗಾದ್ರೆ ಇದ್ರೊಳಗೆ ಎಷ್ಟು ನಮ್ಮ ಬದುಕು ಕರ್ಮ ಮಾಡುವಂಥ ಭಾವನೆ ಹೋಗ್ತದೆ. ಇಲ್ಲಿ ಈಗಿದ್ದಂಥ ಈ ಭಾರತ ಎಷ್ಟೋ ಒಳಿತ ಅದಲ್ಲ. ಕರ್ಮನ ಸುವ್ಯವಸ್ಥೆ. ಮತ್ತೊಂದೇನು, ಕರ್ಮ ಮಾಡಿ ಕೌಶಲ್ಯ ಮನಸ್ಸು ಕಾಣಬೇಕು. ಅದಕ್ಕಾಗ ಏನು ನೆನಪಿಸ್ಲಿಕ್ಕೆ ಸುಮ್ಮನೆ ಕುಣಿಸಿ ಮನ ತಾಣ ಮಾಡಕ್ಕೆ ಕಣ್ಣು ಒಂದದಾವ ಹೋಗಾವ ಏನಂತೈತಿ ಅವ ಇವ ಕೂತದ್ ನೋಡಿ ಏನು ಕೂತಾನೆ ಅಂತ ಅವ ಬೇಕ, ಅವ ಹೋಗಾವ ನೋಡಿ ಇವ ಬೇಕು. ಈ ಥರದ ಭಾವನೆಗಳನ್ನು ಇನ್ನೂ ರೂಢಿಸ್ಬೋದು. ಗೀತಾ ಕರ್ಮ ಮಾಡಿ, ಲೌಕಿಕ ಕರ್ಮ ಮಾಡಿ, ಶಾಸ್ತ್ರೀಯ ಹಿಂದಿನ ಇದನ್ನು ಸರಿಯಾಗಿ ಬದಲಿಸ್ಬೇಕಂತೇಳಿ ಇದಕ್ಕೊಂದು ಸಂಬಂಧ ಮಾಡ್ಕೊಂಡ್ರಿ. ಸಂಬಂಧ ಮಾಡಾಗ ಅತ್ಯಾಗಿ ನಾಲ್ಕು ಆಗ್ತಾವ. ನೀವು ಇದನ್ನು ಬದಲಿಸೋದನ್ನ ಕಲಿಯಲ್ಲ ಗೊತ್ತಾಗಿಲ್ಲ ಅಂತಂದ್ರೆ ಒಂದು ಹಕ್ಕಿ ಮಕ್ಕಳನ್ನು ಎರಡನ್ನ ತನ್ನ ಗೂಡಿನಲ್ಲಿ ಇಟ್ಟುಕೊಂಡು ಎಲ್ಲಿರೋ ಆಹಾರ ಊಟಕ ಹಾಕಿ ಜೀವನ ಮಾಡೋದು. ನೀವು ಮಾನವನಾಗಿ ಏನು ಮಾಡ್ಬೋದು? ಅದರಲ್ಲೇ ಪುರುಷನಾಗಿ ಏನು ಮಾಡ್ಬೋದು? ಪುರುಷನಾಗಿ ಅಂತಂದ್ರೆ ಕುಟುಂಬದ ಜವಾಬ್ದಾರಿ ಇರಬೇಕಾದಂಥ ಈ ಕುಟುಂಬದ ಪುರುಷತ್ವನ ನಿನ್ನದೇ ಇಲ್ಲ ಅಂತಂದ್ರೆ ಏನು ಮಾಡ್ಬೋದು? ಹಂಗಾದ್ರೆ
ಕರ್ಮ ಸಂಹಿತ ಲೌಕಿಕ ಕರ್ಮವನ್ನು ಅವಶ್ಯವಾಗಿ ಮಾಡಿ ಅದಕ್ಕೂ ನಿಗದಿತವಾಗಿ ಮಾಡೋದಕ್ಕೆ ಮುಂಜಾನೆ ಸಾಯಂಕಾಲ ಮುಂಜಾನೆ ಇಟ್ಟು ವಿಪರೀತ ಕರ್ಮ ಮಾಡೋದರಿಂದ ನಾವು ಬದುಕ ಸುಂದರ ಅನಿಸೋದು ಅದರ ಇಂದಿನ ಶರೀರನ ವ್ಯತ್ಯಾಸ ಕರ್ಮ ಅದಕ್ಕೊಂದು ಸಕ್ರಮಗೊಳಿಸಿ ಇಷ್ಟು ಕರ್ಮ ಇಷ್ಟು ಒಂದು ತತ್ವ ಚಿಂತನೆಗಳು ಇಷ್ಟು ಮಾಡಬಹುದು ಮತ್ತು ಇಷ್ಟು ದ್ರವ್ಯವನ್ನು ಎದಕ್ಕೆ ಉಪಯೋಗ ಮಾಡಬೇಕು ಹ್ಯಾಂಗೆ ಉಪಯೋಗ ಮಾಡಬೇಕು ಎಲ್ಲ ಜೀವನಕ್ಕೆ ಮೌಲ್ಯವಾದ ವಿಚಾರಗಳನ್ನು ಭಗವದ್ಗೀತ ನಮಗೆ ಭಾಳ ದುಡ್ದಟ್ಟೆಲ್ಲ ಹೋಗೋಕ್ಕೆ ವ್ಯವಸ್ಥೆ ಡೈರೆಕ್ಟ್ ಏನು ಮಾಡಬೇಕು ಹೀಗಾಗಿ ಅಚ್ಚುಕಟ್ಟಾದ ಜೀವನವನ್ನು ಮಾಡಬೇಕಾಗಿತ್ತು ಅಂತಂದ್ರೆ ನಮ್ಮ ಭೂತ ಭಾವ ಲೋಕದ ವಿಸರ್ಗ ಕರ್ಮ ಸಂಹಿತ ಕರ್ಮವನ್ನು ವಿಷಯವಾಗಿ ಬರಲ್ಲ. ಹಾಗಾದರೆ ಆ ಕರ್ಮವನ್ನು ಎಲ್ಲ ಜೀವಿಗಳಿಗೆ ಹಂಚಿಬಿಡ್ತಾರೆ. ಯಾವ ಕರ್ಮ ಮಾಡಿದರೆ ನಾವು ಇನ್ನುಳಿದ ಜೀವಿಗಳನ್ನೇ ನೋಡಿ ಕಲಿಬೇಕಾದಂಥ ವಿಚಾರ ಮಾನವ ನೋಡಬೇಕು. ನಿಮ್ಮ ಕಣ್ಣು ಮುಂದೆ ಯಾವ ಜೀವಿಗಳು ಏನೇನು ಮಾಡಿ ತಮ್ಮ ಬದುಕನ್ನು ಸಾಗಿಸ್ತಾವ ಒಳಗೆ ನಾವ್ಯಾಕೆ ತಿಳಿಸ್ಬೋದು ಈ ಜೀವನ ಮಾಡಬೇಕು. ಇದೊಂದು ಲೌಕಿಕ ಕರ್ಮ. ಅದರೊಳಗೆ ನಾವು ಒಂದಿಷ್ಟ ಈ ಶಾಸ್ತ್ರೀಯ ಕರ್ಮಗಳನ್ನು ಅಷ್ಟು ಸೇರಿಸ್ಕೊಳ್ಳ. ನಾಳೆ ಆತ್ಮ ಕಲ್ಯಾಣಕ್ಕೆ ಬೇಕು. ಲೌಕಿಕ ಕರ್ಮ ಭಾಳ ಮಂದಿ ಅಡ್ಡೇರು. ಶಾಸ್ತ್ರೀಯ ಕರ್ಮಕ್ಕೆ ಲೌಕಿಕ ಕರ್ಮಕ್ಕೆ ಅಡ್ಡಿಲ್ಲ ಒಂದಿಷ್ಟು ಮಂದಿ ಇಲ್ಲಿ ಕೂಡಿ ಅಲ್ಲಿಯವರು ಎಲ್ಲರೂ ಈಗ ಕೂಡಿದ್ರೆ ಇಲ್ಲೇ ಸ್ವರ್ಗ ಅವರಲ್ಲಿ ಏನು 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 ವ್ಯತ್ಯಾಸ ಇಲ್ಲೇ ಸ್ವರ್ಗ ಎಲ್ಲರೂ ಯಾಕಂತಂದ್ರೆ ಮನುಕುಲ ಒಬ್ಬೊಬ್ಬ ವಿಜ್ಞಾನಿ ಎಲ್ಲ ನೈತಿಕ ಮಟ್ಟದಲ್ಲಿ ಹೇಳ್ತಾನೆ. ಶಿವ ಎಂದು ಯುಗದ ಹಚ್ಚಕ್ಕೆ 4 ಯುಗದ ಹಚ್ಚಕ್ಕೆ ಹೆಂಗೆ ಹಂಗೆ ಅದೇ ಬದಲಾವಣೆ. ಹಾವ ಹೆಂಗೆ ಹಂಗೆ ಗಿಳಿ ಪಕ್ಷಿ ನಾಯಿ ಎಲ್ಲ ಮನುಷ್ಯ ಮಾತ್ರ ಬದಲಾಗ್ಯಾನ. ಹೆಂಗೆ ಬದಲಾಗ್ಯಾನ? 4 ಮಂದಿ ಚಲೋ ಅದಾವ, 3 ಮಂದಿ ಗವಾದ. ಹಂಗಾದ್ರೆ ಈ 3 ಜೀವಿಗಳು ಸಮರ್ಪಕವಾದ ಜೀವನವನ್ನು ಮಾಡಿದರೆ ಅವ ಹೇಳ್ತಾನು ಭೂತ ಭಾವ ಲೋಕರು ವಿಸರ್ಗ ಕರ್ಮ ಸಂಹಿತ. ಹಾಗಾದ್ರೆ ಈ ಶಾಸ್ತ್ರೀಯ ಕರ್ಮ ಮಾನವನನ್ನು ಎಷ್ಟು ಸರಿ ಮಾಡ್ತದೆ ಅಂತಂದ್ರೆ ಯಾವ ದುರ್ವ್ಯಸನಕ್ಕೂ ಯಾವ ದುರಾಚಾರಕ್ಕೂ ಹೊತ್ತುಗಳಿಲ್ಲ ಆಗಲಾರ್ದಂಗೆ ಮಾಡಿ ಸುವ್ಯವಸ್ಥಿತಗಳನ್ನು ಮಾಡಿ ಮಾನವನ ಬದುಕಿಗೆ ಒಂದು ಆಯಾಮ ಇರುತ್ತೆ. ಅದಕ್ಕೆ ಇಷ್ಟೊಂದು ಆತ್ಮ ಅಂತಂದ್ರೆ ಭಗವಂತ ಹೇಳ್ತಾನು ಇನ್ನು ಮುಂದಾಗುತ್ತೆ ಭೂತ ಭಾವ ಲೋಕರು ವಿಸರ್ಗ ಕರ್ಮ ಸಂಹಿತ ಅಧಿಭೂತಂ ಕ್ಷರೋಭಾವ. ಹಾಗಾದ್ರೆ ಇದನ್ನು ಬದುಕಿಸಬೇಕಾಗಿತ್ತು ಅಂತಂದ್ರೆ ಹೊರಗೆ ಬೇಕಲ್ಲ, ಧಾನ್ಯಾದಿಗಳು ಬೇಕು, ಅದಕ್ಕೆ ಬೇಕಾದಂಥ ಗಿಡಗಳೆಲ್ಲ ಬೇಕು, ಹಣ್ಣು ಹಂಪಲಗಳು ಬೇಕು, ಬಲಿ ನಮಗೆ ಅಡಿಗೆ ಆಗಬೇಕಾದ್ರೆ ಕಟ್ಟಿಗೆ ಬೇಕು. ಅವುಗಳನ್ನೆಲ್ಲ ಹೊರಗೆ ಅವತರಿಸಿ ಸ್ವಚ್ಛ ಆಮೇಲೆ ಮಾಡ್ತಾರೆ. ನಾವ ಗಿಡ ಹಚ್ಚಿ ಬೆಳ್ಕೊಂಡರು ಅವು ಮೊದಲೇ ಬೀಜ ಏನಿಂತಾನೆ ಗಿಡ ಹಚ್ಚಿ ನೀನೇ ಬೆಳ್ಕೊಂಡ್ತಾರೆ. ಮಾನವನಿಗೆ ದುರಭಿಮಾನಿ ಬೇಕು. ನಾನು ಹೊರದಾಗ ನಾವು ಮಾಯಿ ಗಿಡ ಹಚ್ಚಿದಾಗ ಹಣ ಮಾಡ್ತಾರ ಮಾಯಿ ಗಿಡ ನೀರು ಇಟ್ಟು ಅವನಿಗೆ ಪರಮಾತ್ಮನಿಗೆ ತಿಂಗತ್ತಿರ್ಬೇಕು. ಈ ಕಡೆ ಸರಿಯಾಗಿದ್ದೇವ ಹಂಗಾದ್ರೆ ಎಷ್ಟು ವ್ಯವಸ್ಥೆ ಅಧಿಭೂತದಲ್ಲಿ ವ್ಯವಸ್ಥೆ ಇರ್ತಾರೆ. ಹಣ್ಣುಗಳನ್ನು ಕಟ್ಟಾಗುತ್ತ ಎಷ್ಟು ಶರೀರಕ್ಕೆ ಬೇಕಾದಂಥ ಔಷಧ ಅನ್ಯ ಔಷಧಗಳನ್ನು ಎಲ್ಲ ಇರ್ತಾರೆ. ಇವೆಲ್ಲ ಅದಾವಂತ ನಾವು ಇಲ್ಲಿ ಬದುಕಬೇಕಾಗಿದ್ದು ನಾವು ತಿನ್ನುವ ಆಹಾರದೊಳಗೆ ಎಷ್ಟು ಆರೋಗ್ಯಪೂರ್ಣವಾದಂಥ ವ್ಯವಸ್ಥೆಗಳನ್ನು ನಾವು ಹೊಂದಿವನ ನಮ್ಮ ಜೀವನ ಎಷ್ಟು ಸಲ ಹಾಲಿನಲ್ಲಿ ಹಿಂದಿದ್ದ ಹಣ ಅಲ್ಲೆಲ್ಲ ಹಣ್ಣುಗಳಲ್ಲಿ ಇಟ್ಟಾಗ್ತೇವೆ ನಾವು ತಿಂದ. ಹಾಗಾದ್ರೆ ಅದನ್ನು ಮಾಡಿದರೆ ಮತ್ತು ನೀ ಯಾರಾದ್ರೆ ಈಗ ಮಳೆ ಆಗೋದು ಮಾಡ್ಕೋಬೇಕ ನೀ ಅದು ಅವನ ಮಾಡೋದು ನೀವು ಮಾಡೋದು ಮತ್ತು ನಮ್ಮ ಕಡೆ ಬಂದು ಭಾಳ ಕೆಟ್ಟ ಮಾಡ್ತಾರೆ. ಮಳೆ ಅವನು ಮಾಡೋದಂತ ಬೆಳೆ ಮತ್ತು ನಾ ಮಾಡಿದ್ದಕ್ಕೆ ನಮ್ಗೆ ಹಿಂಗೆ ಮಳೆನೂ ಮಾಡ್ಕೋಬೇಕು. ಇಲ್ಲಿ ನಮ್ಮ ಶರೀರ ಹೋಗುವವರೆಗೂ ಪರತಂತ್ರದ ಬದುಕು ಇರುತ್ತೆ. ನಮ್ಮ ತಿಳಿಯಾಗಬೇಕು. ಪರಮಾತ್ಮನ ಆಸ್ತಿ
ಏನು ದುರಹಂಕಾರವನ್ನು ನಾವು ತೋರ್ತೀವೋ ಅದ ನಮ್ಮ ದುಃಖಕ್ಕೆ ಕಾರಣ. ಅದ ನಮ್ಮ ದುಃಖಕ್ಕೆ ಕಾರಣ. ಹಂಗಾದ್ರೆ ಅಧಿಭೂತಂ ಕ್ಷರೋಭವ ಅವೆಲ್ಲ ಮಾಡ್ಯಾರು. ಇವು ಸರದ ನಾಶ ಇದೆ. ಪರಮಾತ್ಮ ಅಕ್ಷರ ಅವಿನಾಶಿ ಇದೆ. ಅದರಿಂದ ಇವತ್ತು ಮಾಡಿದ ಅಧಿಭೂತಂ ಕ್ಷರೋಭವ. ಇಲ್ಲಿ ಏನು ಕಣ್ಣಿಗೆ ಕಾಣ್ತದೆ ಇದು ನಾಶ ಆಗಲಾರದಿನ ಶಾಶ್ವತ ಯದೃಶ್ಯಂ ಅನಿಶ್ಯಂ. ಈ ಭೌತಿಕ ವಸ್ತುಗಳನ್ನು ಮಾಡಿ ಶಾಶ್ವತ ಮಾಡಿದ ಅದಕ್ಕೆ ಜಗತ್ತಿನಲ್ಲ. ಶಾಶ್ವತ ಮಾಡಿದ ಅದಕ್ಕೆ ಜಗತ್ತಲ್ಲ ಕೊಡ್ತದೆ ಅಲ್ಲ. ಹಂಗಾದ್ರೆ ಜಗತ್ತಿನ ವ್ಯವಸ್ಥೆ ಬೇಕು ಹೆಂಗೈತಿ ಇರೋದೈತಿ ಅದು ವ್ಯವಸ್ಥೆ ಹೋಗಿ ಅಧಿಭೂತಂ ಕ್ಷರೋಭ ಎಲ್ಲ ಹೋಗ ನಾಶ ಅಷ್ಟು. ಹಾಗಾದ್ರೆ ಮಾನವನ ಬುದ್ಧಿಯಲ್ಲಿ ಏನು ಪ್ರಯೋಗಕ್ಕೆ ಅಧಿಭೂತವಾದ ಈ ಶರೀರ ನಾಶ ಆಗ್ತೈತಿ ಗ್ರಹ ನನಗೆ ಇದರಲ್ಲಿ ಅಧ್ಯಾತ್ಮವಾದ ವಸ್ತು ನಾಶದ ಇಲ್ಲದನ್ನು ನಾವೆಷ್ಟು ಸುಖಿಗಳಿವೆ ಅಂತಂದ್ರೆ ಅತ್ಯಂತ ಸುಖಿಗಳಿವೆ. ಒಬ್ಬೊಬ್ಬರು ಬರೀತಾರೆ ಪರಮಾತ್ಮ ಎಲ್ಲೆಲ್ಲ ತುಂಡ ದೇಶಕಾಲ ವಸ್ತು ಪರಿಚ್ಛೇದ ರಹಿತವಾಗಿಲ್ಲ. ಹಾಗಾದ್ರೆ ನಮ್ಮನ್ನು ಬಿಟ್ಟು ಹೆಂಗಿದೆ ಈ ಬುದ್ಧಿ ಇಟ್ಟು ವಿಶಾಲವಾಗಿದ್ದಾನೆ ಅಂತಂದ್ರೆ ಅವನ ವೈಶಾಲ್ಯತೆಯೊಳಗೆ ನಾವು ಇದು ನಮ್ಮದೊಂದು ಬೇರೆ ವೈಶಾಲ್ಯತೆ ನಾವು. ಹಂಗಾದ್ರೆ ನಮ್ಮಲ್ಲೇ ಅದಾನಂತ ನಾವು ಯಾಕೆ ತಿಳ್ಕೊಬೋದು? ಈಗ ನಮ್ಮಲ್ಲೇ ಅದಾನಂತ ತಿಳ್ಕೊಳ್ಳೋದು ಕಡಿಮೆತದ ಬುದ್ಧಿ. ಮುಂದೆ ಗುರುಗಳು ಹೇಳಿದಂಗೆ ಅವನ ಅಂತ ತಿಳ್ಕೊಳ್ಳೋದು ಮತ್ತು ಉಚಿತದ ಬುದ್ಧಿ. ಹಿಂಗೆ ತಿಳ್ಕೊಬೋದು. ಯಾವ ಎಲ್ಲೇ ಹೋಗುದು ಯಾವ ಶಾಸ್ತ್ರ ಕೇಳಿದ್ರು ನೀನು ಬಂದರಿಯಲ್ಲಿ ಅಲ್ಲಿ ಹೋದ ಮುಗಿಸೋದು ಗುರಿ ಐತಿನ ನಿನ್ನನ್ನು ಎಲ್ಲೆಡೆ ಹೋಗಿ ಮುಗಿಸೋದು ಅದ. ಹಂಗಾದ್ರೆ ಅಧಿಭೂತಂ ಕ್ಷರೋಭಾವ ಪುರುಷಶ್ಚ ಅಧಿದೈವ. ಪುರುಷ ಪುರಾಣ ಪುರುಷ ಆಮೇಲೆ ಪುರೀಶೇನ ಇದು ಅಷ್ಟಪುರಾಷ್ಟಕವಾದಂಥ ವಿಷಯ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣ, ಪಂಚ ಅಂತಃಕರಣ, ಅವಿದ್ಯ, ಕಾಮ ಇದೆಲ್ಲ ಪುರ್ಯಾಷ್ಟಕಗಳು. ಪುರ್ಯಾಷ್ಟಕದಲ್ಲಿ ಇದರಲ್ಲಿ ಪುರುಷನ ವ್ಯವಸ್ಥೆ. ಅದಕ್ಕೆ ಅಧ್ಯಾತ್ಮ ಏನಾಗಿದೆ ಅಧಿಭೂತಂ ಕ್ಷರೋಭಾವ ಪುರುಷಶ್ಚ ಅಧಿದೈವ. ಹಂಗಾದ್ರೆ ಇದನ್ನು ಮಾಡಿದ ಇದಕ್ಕೆ ಎಲ್ಲ ದೇವತೆಗಳನ್ನು ನಿಯೋಜನೆ ಮಾಡಿದ. ಅದನ್ನು ಮಾಡಿದ ಅದಕ್ಕೆಲ್ಲ ದೇವತೆಗಳನ್ನು ನಿಯೋಜನೆ ಮಾಡ್ಯಾನ. ಅದು ಕಣ್ಣಿ ಕಾಣಬಹುದು. ಇದಕ್ಕೂ ದೇವತೆಗಳನ್ನು ಎಲ್ಲ ನಿಯೋಜನೆ ಮಾಡ್ಯಾನ. ಇವು ಕಣ್ಣ ನಾನು ಅಂತೀವಿ. ಸೂರ್ಯ ಚಂದ್ರನನ್ನು ಇಲ್ಲಿ ತಂದಿಟ್ಟಾಗ ನೀವು ನೋಡಾಕತ್ತೀವಿ. ಅವ ಇಲ್ಲೇ ಏನು ನಡೆಯಂಗಿಲ್ಲ. ಇಲ್ಲಿ ಅವನಿಟ್ಟ, ಕೈಗೆ ಇಂದ್ರನಿಟ್ಟ, ಕಾಲಿಗೆ ವಿಷ್ಣು ಭಗವಂತನಿಟ್ಟ, ಇನ್ನೂ ಏನೇನೋ ವ್ಯವಸ್ಥೆ ಮಾಡಿ ಕಿವಿಗೆ ದಿಗ್ದೇವತೆಗಳಿಟ್ಟ ಮಾಡಿ ಅಧಿದೈವವನ್ನು ವ್ಯವಸ್ಥೆಗೊಳಿಸಿ. ಇದನ್ನ ಏನೋ ವಿಚಾರ ಮಾಡಿದ ಮಾನವ ಬರೀ ಶಿಕ್ಷಣ ತಗೊಂಡದ್ದು ಏನು ಮಾಡ್ತೈತೆ ಅಂತಂದ್ರೆ ನಾನು ವ್ಯವಸ್ಥೆಯನ್ನು ಬೇರೆ ರೀತಿಯಿಂದ ಈ ಶರೀರ ಪ್ರಕೃತಿ ವ್ಯವಸ್ಥೆ ಅನ್ನೋದು ಶಿಕ್ಷಣ ತಿಳಿಸಂಗಿಲ್ಲ. ಅಧ್ಯಾತ್ಮ ತತ್ವವನ್ನು ತಿಳಿಸಿದ್ರನ್ನ ಶಿಕ್ಷಣ ಸಾಮಾನ್ಯವಾಗಿ ಒಂದಿಷ್ಟು ಭೌತಿಕ ವಿಕಾಸತೆಯನ್ನು ಹೇಳ್ತೈತನ್ನ ತಾತ್ವಿಕ ವಿಚಾರವನ್ನು ಮಾಡಿದಾಗ ಈ ಶರೀರ ಪ್ರಕೃತಿ ವ್ಯವಸ್ಥೆ ಐತಿ. ಇದರೊಳಗೆ ಎಲ್ಲ ದೇವತೆಗಳನ್ನು ನಿಯಂತ್ರಣ ಮಾಡಿರ್ತಾರೆ. ಬಾಯಿಗೆ ವರುಣನನ್ನು ತಂದಿರ್ತಾರೆ, ಮುಗಿ ಅಶ್ವಿನಿ ಕುಮಾರವನ್ನು ತಂದಿರ್ತಾರೆ. ಎಲ್ಲ ವ್ಯವಸ್ಥೆ ಮಾಡಿ ಮತ್ತೆ ನಾನು ಇದರೊಳಗೆ. ಹಾಗಾದ್ರೆ ನಿನ್ನ ಇತಿಹಾಸ ಇಷ್ಟ ಇಲ್ಲ. ಇಷ್ಟೊಂದು ವೈಶಾಲ್ಯವಾದ ಜೀವನ ಇತಿಹಾಸದಿಂದ ಕಣ್ಣು ತೆರೆದು ನೋಡಲಾರಂತಂದ್ರೆ ಇದಾದ್ರೆ ನೋಡೋದು ಒಳಗಡೆ ಇಷ್ಟೆಲ್ಲ ವ್ಯವಸ್ಥೆ. ಸೂರ್ಯ ಚಂದ್ರನ ಇದರ ಕಣ್ಣು ನೋಡೋದು ಏನು ಮಾಡೋದು ಕಣ್ಣು. ಹಂಗಾದ್ರೆ ಕಣ್ಣಿನೊಳಗೆ ಅದರೊಳಗೆ ಹಿಂದೆಲ್ಲ ಏನು ಮಸೂದ ಹಿಂದಿನ ವಿಜ್ಞಾನಿ ಎಷ್ಟೆಷ್ಟೋ ಸಂಶೋಧನೆ ಮಾಡಿ ಕಣ್ಣನ್ನು ಕಾಣಬೇಕು. ಆ ವ್ಯವಸ್ಥೆಯನ್ನು ಬಿಟ್ಟಾಗ ಪ್ರಯೋಗ ಮಾಡಿದ್ದನ್ನ
ಅದಕ್ಕೆ ಅಧಿಭೂತಂ ಕ್ಷರೋಭಾವು ಪುರುಷಶ್ಚ ಅಧಿದೈವ ಎಲ್ಲ ಇಟ್ಕೆಂದ ಅದಕ್ಕೆ ಅಂಟಲಾರ್ದ ಎಲ್ಲ ಮಾಡಿದ ಅನಾಣ ಪರಮಾತ್ಮಗೆ ನಾವು ಎಲ್ಲ ಮಾಡಿದ್ವು ಯಾರು ಮಾಡ್ತೀವೋ ನಾನಾಗೆ ಮಾಡ್ತಾನೆ ಸಂಸಾರ ಕಲ್ಪರಿ ಹೋಗಿ ನಾನು ಮುಂದೆ 4 ದಿನ ಹೋಗಿ ಕುಡಿತಾರೆ ಹಿಂಗೆ ನಾನು ಹಣಿವಾರ ಅದನ್ನ ಯಾವ ಮಾಡಿದೆ ಅಂತ ಕೇಳಿದ್ರೆ ನನಗೆ ಅದ ತಾಪಾಗಿದೆ ಅದನ್ನ ಕೇಳಿದ್ರೆ ಹೋಗುವುದೇ ಸಾಕು ಏನು ಎಲ್ಲರೂ ಎಷ್ಟು ವ್ಯವಸ್ಥೆ ಮಾಡಿಲ್ಲ ಇದಕ್ಕೆ ಕೇಳಬೇಕಾಗೈತಿ ಅಲ್ಲಿ ಹೊರಗೂ ವ್ಯವಸ್ಥೆ ಮಾಡಿಲ್ಲ ಏನೂ ಇಲ್ಲ ನಾವು ಪ್ರಕೃತಿ ಅಂತೇಳಿ ನಾವು ಏನೋ ಒಂದಿಷ್ಟು ಶಿಕ್ಷಣ ಕಲ್ತೀವೋ ಇದ್ರ ಕಡೆ ತಿರುಗಿ ಮುಂಚಿನ ಮಾಡಿಲ್ಲ. ಹೀಗಾಗಿ ನಮ್ಮ ಶಿಕ್ಷಣ ಏನಾಗೈತೆ ಅಂತಂದ್ರೆ ಸಶಕ್ತವಾದ ಶಿಕ್ಷಣ ಆಗ್ತದೆ, ದುರ್ಬಲ ಶಿಕ್ಷಣ ಆಗ್ತದೆ. ಸಶಕ್ತ ಶಿಕ್ಷಣ ಅಂತಂದ್ರೆ ನೋಡಿ ಕಣ್ತಾರೆ ಎಲ್ಲ ಮಾಡ್ಯಾರ ನಿಮಗೇನು ತಿಳಿದ ಏನು ಹೊರಗೆ ರಕ್ತದ ವ್ಯವಸ್ಥೆ ಏನಿಲ್ಲ, ಹಾರ್ಟ್ ವ್ಯವಸ್ಥೆ ಏನಿಲ್ಲ, ಮಾಡಿ ಇದೆಲ್ಲ ಹಾರ್ಟ್ ಪಂಪ್ ಮಾಡೋದು ಜೀವನ ಬೇರೇನು? ಜೀವನ ಬೇಗಿದ್ರೆ ನಾನೇ ಡಾಕ್ಟರ್ ತೆಗಿಬೇಕಿದ್ದೆವು ಅದಿರೋದು ಯಾಕಂದ್ರೆ ಲಕ್ಷಾವಧಿ ರೊಕ್ಕ ಕಟ್ಕೊಂಡು ಮಾತು ಕೈ ಮುಗಿದ ಅದು ನಮ್ಮ ರೊಕ್ಕ ಕೊಡ್ತೀವಿ. ಈ ಮಾನವ ಏನು ರೊಕ್ಕ ಕೊಟ್ಟು ಕೈ ಮುಗಿತಾನು ಹಂಗ ಮಾಡಿದ್ರು ನಾನು ಬಂದೇ ಕೈ ಮುಗಿ ಅಂತ ಅವ್ನು ದೇವರು ಅಷ್ಟೊತ್ತಿಗೆ ತಿಳಿಸ್ಕೊಡೋದು ನಾ ಹಂಗ ಮಾಡಿದ್ರು ಇಷ್ಟು ನೋಡ ಕೈ ಮುಗಿ ನಾನು ಬಂದೇ ಕೈ ಆಯ್ತು ನಾನು ಏನು ನೋಡು ಏನು ನೋಡುವಷ್ಟು ಕಣ್ಣು ನಾನು ನೋಡಿ ಹರಿತಂತಂದ್ರೆ ನೋಡಿ ಏನೈತೆ ಅಂದ್ರೆ ಪುರುಷಶ್ಚ ಅಧಿಯಜ್ಞೋ ಅಹಮೇವ ಆಗ್ತದೆ. ಇದನ್ನು ಯಜ್ಞಕ್ಕೆ ಹೋಲಿಸ್ತಾರೆ. ಒಂದು ಯಜ್ಞ ಆಗಬೇಕಾಗಿತ್ತಂತಂದ್ರೆ 15 ಮಂದಿ ಋತ್ವಿಜರು ಹೋತೃಗಳು ಅದ್ವೈತರು ಇವೆಲ್ಲ ಕೆಲಸ ಮಾಡಬೇಕು. ಅದಕ್ಕೆಲ್ಲ ಒಂದು ವೇದಿಕೆ ಸಜ್ಜು ಮಾಡಬೇಕು. ಅದಕ್ಕೆಲ್ಲ ತುಪ್ಪ ಗರುಡಾಶಿಗಳ ವ್ಯವಸ್ಥೆ ಮಾಡಬೇಕು, ಅದರಲ್ಲಿ ಕಟ್ಟಿ ಮಾಡಬೇಕು. ಮಾಡಿಕೆಯನ್ನು 15 ಮಂದಿ ಆದರೆ ಒಬ್ಬ 16ನೇ ನಾವು ಯಜಮಾನ ಬೇಕು, 17ನೇ ನಾವು ಯಜಮಾನ ಬೇಕು. ಅವರೆಲ್ಲಂದ್ರೆ ಯಾರು ಖರ್ಚು ಅದಾದ್ಮೇಲೆ ಒಬ್ಬ ಕೂತು ನೋಡಾಮ ಉಪದೃಷ್ಟ ಅಂತ ಅದು ಉಪದೃಷ್ಟ. ಆ ಯಜ್ಞ ಆಗಬೇಕಾದ್ರೆ ಅಷ್ಟೊಂದು ಎಲ್ಲ ಸಹಾಯ ಸಹಕಾರ ಬೇಕು. ಆ ಯಜ್ಞದ ರೂಪಕನ ಇದಕ್ಕೆ ಕೊಡ್ತಾನೆ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಅಂತಃಕರಣಗಳು ಇದೆಲ್ಲ ಋತ್ವಿಜರು ಹೋತೃಗಳು ಅದ್ವೈತಗಳು ಮಾಡಿ ಬುದ್ಧಿ ಇದರ ಯಜಮಾನ ಅಹಂಕಾರ ಯಜಮಾನ. ಆ ಅಹಂಕಾರ ಆಚೆಗೆ ಬರುವಂಥ ಪರವಸ್ತು ಉಪದೃಷ್ಟ ಅದ ನಾನ ಅಧಿಯಜ್ಞೋ ಅಹಮೇವ ಆಶಿ ಅದರಲ್ಲಿ ವ್ಯವಸ್ಥೆ ಬಿಡ್ತಾನೆ ಜೀವ. ನಾ ಸಾಯ್ತು ಯಾಕೆ ಸಾಯ್ತೀನಿ? ಹುಟ್ಟು ಸಾವುಗಳಿಂದ ರಹಿತವಾದಂಥ ವಸ್ತುವಾಗಿ ಈ ಶರೀರನ ನಂಬಿಕೊಂಡಿದ್ದ ಸಾಯ್ತಂತೆ ಯಾಕೆ ಮಾಡ್ತೀವಿ? ಇದು ಹೋಗಲಿಲ್ಲ ಶರೀರದ ಇಷ್ಟು ತಿಳ್ಕೊಂಡು ತಣ್ಣಗೆ ಹುಚ್ಚಲು ಹೋಗ್ತಾರೆ ಹೋಗ್ತಾರೆ ಅಂತೇಳಿ ಭಾಳ ತಿಳಿ ಕೆಡಿಸ್ಕೊಂಡ್ರೆ ಇನ್ನ 8 ವರ್ಷ ಇರಬೇಕಾದ್ರೆ ಮನುಷ್ಯ ಹಿಂದೆ ಇಂದ ಜಾಗೃತಿ ತಣ್ಣಗಿರುವಂಥ ಹೃದಯದಲ್ಲಿ ಧೈರ್ಯ ತಂದಿತ್ತು ಅಂತಂದ್ರೆ ಯಾವ ಡಾಕ್ಟರ್ನ ಅವಶ್ಯಕತೆ ನಮಗೆ ಹೋಗೋದೈತಿಲ್ಲ ಇಡೀ ನಾಳೆ ಇನ್ನೆಲ್ಲ ಚಲೋ ಇನ್ನೊಂದು ನಾಲ್ಕು ಎರಡು ಕಡೆ ಆದಾಗ ದೇವ್ರು ಯಾವ ಮಾಡಿಲ್ಲ ಮಾಯೆ ಅಂತಿಲ್ಲೋ. ಹಂಗಾದ್ರೆ ಸದ್ಗುರುಗಳ ಅಂತ ಏನು ಮಾಡ್ತಾರೆ? ಅಂಜಿಕೆ ಅನ್ನುವಂಥ ಸ್ಥಾನ ನಿರ್ಭಯವಾದ ಸ್ಥಾನ ಅದೇನು ಮಾಡ್ತೈತಿ ಅಂತಂದ್ರೆ ನಮ್ಮ ಹಂಗಾದ್ರೆ ಇದನ್ನೆಲ್ಲ ಯಾಕೆ ಹೇಳಿದ? ಅಧಿಯಜ್ಞೋ ಅಹಮೇವಾಶಿ ಏನು ಹೇಳಿದ ಅಂತಂದ್ರೆ ಇದರಿಂದ ನಿನಗ ನಾಳೆ ಪ್ರಯಾಣಕಾರಿ ನಾಳೆ ಬಿಡಾಗ ಪರಮಾತ್ಮ ಹಿಂಗೆ ನಾನು ಈ ಸಗುಣ ಚಿಂತನೆ ಮಾಡಿ ನಿನ್ನ ನೆನಪಿ ಬತ್ತು ಅಂತಂದ್ರೆ ನೀವು ಮಾಡಿದ ಜೀವನ ಸಾಧನೆ
ನಿಷ್ಫಲ ಆಗ್ತದೆ. ಮತ್ತೆ ಯಾಕೋ ಕರ್ಮದಿಂದ ಮತ್ತೆ ನಾನಾ ಇವನಿಗೆ ಕೊಟ್ಟಿರ್ತದ. ನಮ್ಮ ಮುಂದೆ ಎಷ್ಟೋ ಜೀವಿಗಳು ಅವೆಲ್ಲ ಯಾಕೆ ಬಂದಾವ? ಅದು ಪ್ರಕೃತಿ ವ್ಯವಸ್ಥೆ ಅಂತ ಹೇಳ್ತಾನೆ. ಪ್ರಕೃತಿಯಲ್ಲೇ ಹಾಗೆ ವ್ಯವಸ್ಥೆ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಮನುಷ್ಯರನ್ನ ಮಾಡಬೇಕು, ಎಲ್ಲರೂ ಈಗ ಜೀವಿಗಳನ್ನು ಮಾಡಿ ಹೋಗ್ಬೇಕು ಅಂತಂದ್ರೆ ಹಾಗೆಲ್ಲ ಅದರ ವ್ಯವಸ್ಥೆ ಇದೆ. ಪ್ರಕೃತಿಯಲ್ಲಿ ನಿನ್ನಾಗಿಲ್ಲ, ಅದು ಹಿಂಗೆ ವ್ಯವಸ್ಥೆ ಇದೆ. ಹಂಗಾದ್ರೆ ಅದನ್ನು ವ್ಯವಸ್ಥೆ ಮಾಡಬೇಕಾದ ಪ್ರಕೃತಿ ಕರ್ಮವನ್ನು ಮೂರು ಮಾಡ್ಕೊಂಡು ಮಾಡಬೇಕಾದ್ರೆ ಕರ್ಮವನ್ನು ಬಿಟ್ಟು ಮಾಡಬೇಕು. ಹೀಗಾದ್ರೆ ಕರ್ಮ ಅಂದರೆ ಏನು? ಅದಕ್ಕೆ ಪುಣ್ಯ ಪಾಪಗಳ ವ್ಯವಸ್ಥೆಯನ್ನು ಕರ್ಮ. ಆ ಕರ್ಮದ ಮೂಲದಿಂದ ಆಯಾ ಜೀವಿಗಳಿಗೆ ಆಯಾ ವ್ಯವಸ್ಥೆ ಇರ್ತದೆ. ಅದಕ್ಕಾಗಿ ಏನಾಗೈತೆ ಅಂತಂದ್ರೆ ಈ ವ್ಯವಸ್ಥೆಯನ್ನು ಮಾಡಾಗ ಸಗುಣ ಪರಮಾತ್ಮದ ಜ್ಞಾನ ನಮ್ಮ ಹೃದಯಾನಂದದಲ್ಲಿ ಅವಿರತವಾಗಿ ಚಿಂತನೆ ಮಾಡಬೇಕು. ಅದು ಹೋಗಕಾಲ ಕೆಲಸ ಕೊಡ್ತದೆ. ಈಗಲ್ಲ ಹೋಗಕಾಲ ಇವು ಏನು ಮಾಡ್ತೈತಿ? ಎಷ್ಟು ನಾವು ಭಗವತ್ ಚಿಂತನೆಯನ್ನು ಮಾಡಿಕೊಂಡು ಅದು ಮಾಡಿದಾಗ ಒಂದು ಒಳ್ಳೆಯ ಥರದ ಬುದ್ಧಿ, ನೂತನವಾದ ವಿವೇಕನೂ ತಂದುಕೊಡ್ತೈತಿ. ಭಗವತ್ ಚಿಂತನೆ ನಿಷ್ಫಲ ಆಗ್ತದಲ್ಲ. ನಮಗೆ ರೊಕ್ಕ ರೂಪಾಯಿ ಪಟ್ಟೆ ಅನ್ನೋದು ಬುದ್ಧಿ ಸರಿ ಕೊಡಲಿಲ್ಲ ಅಂತಂದ್ರೆ ಏನು ಮಾಡ್ಬೋದು? ನಮಗೆ ಭಗವಂತನಲ್ಲಿ ನಾವು ರೊಕ್ಕ ಬೀಳ್ತೀವಿ, ರೂಪಾಯಿ ಬೀಳ್ತೀವಿ, ಇನ್ನೇನೋ ಬೀಳ್ತೀವಿ, ಬುದ್ಧಿ ಸರಿ ಕೊಡಂತ ನಾವು ಬೇಡಿಲ್ಲ ಅಂತಂದ್ರೆ ರೊಕ್ಕ ರೂಪಾಯಿ ಪಟ್ಟ ಬುದ್ಧಿ ವಿಪರೀತ ಅಂತಂದ್ರೆ ನಮ್ಮದು ಏನು ಬರೋದ? ಹಿಂಗಾದ್ರೆ ಭಗವಂತನಲ್ಲಿ ಏನು ಮಾಡ್ತೀವಿ? ನಾವು ಬುದ್ಧಿ ಸರಿಯಾಗಿ ಕೊಡುವಂತಂದ್ರೆ ಉಳಿತಾ ಇದೆ. ಅದಕ್ಕೆ ಪ್ರಯಾಣ ಕಾಲದಲ್ಲಿ ಇದು ಬರಬೇಕು. ಯಾಕ ಅವ ಅರ್ಜುನ ಏನು ಬಂದಾನೋ? ಯುದ್ಧದ ವ್ಯವಸ್ಥೆ ಬಾಣದಿಂದ ಹೊಡೆದು ನೀವು ಪ್ರಾಣ ಬಿಡಾಕಂತಂದ್ರೆ ಇದು ನೆನಪಿ ಬಂತಂತಂದ್ರೆ ಮ್ಯಾಲೆ ಬೆಳೀತಾಗ್ತೈತಿ. ಇರಲಿಲ್ಲ ಅಂತಂದ್ರೆ ಹಿಂಗಾಗ್ತೈತಿ. ಮೂಡ ಹೆಂಗಿರ್ತಾವ? ಕಟ್ಟಿಗೆ ಕಡಿತಿದ್ದು ಉರುಳಕಾಯಿ ಎಕಡೆ ಕಡಿತಿದ್ದ ಬೀಳು ಕಡೆ ನಿಂತು ಮೂರು ಕಟ್ಟಿಗೆ ಕಡಿತಿದ್ದ. ಬೀಳು ಕಡೆ ಕಡಿತ ಆ ಕಡೆ ಕಟ್ಟಿಗೆ ಕಡಿತಿದ್ದ. ಮ್ಯಾಲ ಆರೋಗ್ಯ ಪರಮೇಶ್ವರ ಆರೋಗ್ಯ ನೋಡ್ಕೊಂಡು ಎಷ್ಟು ಮೂಢ ಈ ಕಡೆ ನಿಂತು ಕಡಿತಾ ಇನ್ಯಾಡ ಕಟ್ಟು ಹಾಕಿದ್ರೆ ಈ ಕಡೆ ನಿಂತು ತಾನು ಹಾಳಾಗಿರ್ತಾನೆ. ಕಟ್ಟಿಗೆನೂ ಹೋಗಿಲ್ಲ ಅವ ಈ ಕಡೆ ನಿಂತು ಕಡಿಯಾಗ್ತಾವ. ಯಾಕೆ ಅವ್ರ ಕರ್ಮ ಅವ್ರ ವ್ಯವಸ್ಥೆ ಇರುತ್ತೆ. ಅದನ್ನು ನೀವು ತಿಳಿ ಕೆಡಿಸ್ಕೊಬಾರ್ದು. ಸುಮ್ಮನೆ ಅಲ್ಲ ಅವನಿಟ್ಟು ಕೂಡ ನೋಡ್ಬೋದು. ಅದರಾಗ ಹೋಮ್ ಮಿನಿಸ್ಟರ್ ಆದವರು ಯಾರು ಬೇಕಾಗ್ತದೆ. ಹಾಗಾಗಿ ಆತ ನಿನ್ನಾಗ ಕರೆಯ ಏನು ಮಾಡೋದು? ನಾನು ನೀವು ಒಂದು ಏನು ಮಾಡೋದು? ಒಂದು ವಿಷಯ ಅವನು ಬೀಳಾಗ ನಿನ್ನ ನಾಮಸ್ಮರಣೆ ತಗೊಂಡ್ರೆ ನೀ ಕಾಯಿ, ನಾನು ನಾಮಸ್ಮರಣೆ ತಗೊಂಡ್ರೆ ನಾ ಕಾಯಿ. ಯಾನಕೈತೆ ಅಂದ್ರೆ ಕಡದು ಬೀಳಾಗ ಅಯ್ಯೋ ಯಪ್ಪ ಸಹಾಯ ನೀ ಕಾಯ್ಬೇಕು. ನಿನಗೂ ಅಷ್ಟು ಅಧಿಕಾರ ಕೊಟ್ಟ ನೀ ಕಾಯ್ಬೇಕಲ್ಲ. ಆ ಪರಮಾತ್ಮ ಪರಮೇಶ್ವರನೇ ನೀನೇ ನೀವು ಪರಮಾತ್ಮನೇ ನಾ ಕತೆ ಹೇಳಕೈತೆ ನಾವೆಲ್ಲ ಹಂಗೆವು ಹಿಂಗೆವು ಹಂಗಾಗ ಹೋಗುವತ್ನಾಗ ಕೆಲಸ ಬರಬೇಕಾಗಿತ್ತು ಅಂತಂದ್ರೆ ಏನು ಮಾಡಬೇಕು? ಚಂದವಾಗಿ ಚಿಂತನೆ ಒಂದು ನಮ್ಮ ದೈನಂದಿನ ಕೆಲಸದೊಳಗೆ ಇದು ಒಂದು ಅವಿಭಾಜ್ಯ ಅಂಗ ಅಂತ ಹೇಳಿ ಒಂದು ತಾಸು ಮೀಸಲಿಟ್ಟು ನಮ್ಮ ಜೀವನವನ್ನು ವ್ಯವಸ್ಥಿತವಾಗಿ ಮಾಡ್ಕೊಂಡು ಅಂದ್ರೆ ಅದ ಸಮರ್ಪಕವಾಗಿ ಕೆಲಸ ಮಾಡಿ. ಏನ ತಾತ್ವಿಕ ವಿಚಾರ ಮಾಡಲಾರದಷ್ಟು ಅಶಕ್ತ ದುರ್ಬಲತೆ ಅಂದರೆ ನೀನು ಈ ಕೆಲಸ ಮಾಡಿ. ತತ್ವ ತಿಳಿಲಾಗ ನಾನು ಬುದ್ಧಿ ತೀಕ್ಷ್ಣ ಐತಂತಂದ್ರೆ ಅದರ ವ್ಯವಸ್ಥಾನ ಬೇರೆ ಹೇಳ್ಯಾರ. ಆರಾಮಿಂದ ತಿಳಿವಟ್ಟು ತಾಕತ್ತಂದ್ರೆ ತಿಳಿದ್ನಂತ ಅದೇ ಜ್ಞಾನವಿಲ್ಲದ ಬರೀ ಮೌನವೇಕಿ ಜಪ ಧ್ಯಾನವೇಕಿ ತಾನು ತಾನಾದ ಮೇಲೆ ಮಾನವೇಕಿ ಗಂಗಾ ಸ್ನಾನವೇಕಿ. ಜ್ಞಾನ ಅಂತಂದ್ರೆ ಏನು ಅವಶ್ಯಕತೆ ಇಲ್ಲ. ನನಗದು ಆಗಂಗಿಲ್ಲ ಅಂತಂದ್ರೆ ಮಾಡ ಧ್ಯಾನ. ಅದಕ್ಕಿಂತ ಮುಂದೆ ನಾನು ಅತಿ ಕಡಿಮೆ ಅವನ ಮುಂದೆ ಬೇರೆ ಸೌಲಭ್ಯಗಳನ್ನು ಹೇಳ್ತಾನೆ. ಹಂಗಾದ್ರೆ ಈ ಆಯಾ ಸೌಲಭ್ಯಗಳಲ್ಲಿ ಅಧಿಕಾರಿ ಭಗವಂತ ಹೇಳಲೇಬೇಕಾಗುತ್ತೆ. ಅದಕ್ಕಾಗಿ ನೀನೋಶಿ ನೇತ್ರಾತ್ಮ ಅದಕ್ಕೇನು ಹೇಳ್ತಾನೆ? ಇಲ್ಲಿಯವರೆಗೆ ನಮಗೆ
ನೀ ಇಟ್ಟರೆ ಒಂದು ಶಾಸ್ತ್ರ ಬಂದು ನಮ್ಮನ್ನು ನಿಯೋಜನೆ ಮಾಡೋದಿಲ್ಲ, ಗುರುಗಳು ಬಂದು ನಮ್ಮನ್ನು ನಿಯೋಜನೆ ಮಾಡೋದಿಲ್ಲ. ಅಟ್ಟು ತಿಳಿದಾದಷ್ಟು ಮುಂದಿದ್ದಂದ್ರೆ ಹಂಗಾದಾಗ ನಾವು ಎಷ್ಟರ ಮಟ್ಟಿಗೆ ಆಗಬೇಕು ಶಾಸ್ತ್ರ ತಿಳಿದ ಬಿಟ್ಟೆ ಧ್ಯಾನ ಮಾಡಬೇಕು. ಸ್ವಚ್ಛಂದವಾಗಿ ಧ್ಯಾನ ಮನದಲ್ಲಿ ಧ್ಯಾನ ಅದರ ನೀವು ಗೊತ್ತಿಲ್ಲ ಅಂತಂದ್ರೆ ಅದ ತಿಳಿದ ನಮಗೆ ಒಂದಿಷ್ಟು ನಿಧಾನ ಐತಿ. ಧ್ಯಾನ ಪರಿಶುದ್ಧ ಅಂತಃಕರಣ ಆರಾಮ ಲಭ್ಯತೆ, ಪರಿಶುದ್ಧ ಅಂತಃಕರಣ ಏಕೈಕ ಲಭ್ಯ. ಜ್ಞಾನ ಪರಿಶುದ್ಧ ಅಂತಃಕರಣದ ನಮಗೆ ಮಾತ್ರ ಸಾಧ್ಯ. ಯಾಕ ಬುದ್ಧಿ ತಿಳಿಯಲ್ಲ, ಬುದ್ಧಿಯಲ್ಲಿ ಮಲದೋಷ ಪ್ರತಿ ಗಡಸಾಗಿತ್ತು ಅಂತಂದ್ರೆ ಅವನಲ್ಲಿ ವಿಚಾರದ ಉದಯ, ವಿಚಾರ ಉದಯ ಆಗಿತ್ತು ಅಂತಂದ್ರೆ ತತ್ವ ಸಾಕ್ಷಾತ್ಕಾರ ಮಾಡೋದಕ್ಕಿಂತ ಉತ್ತಾನ. ನನ್ನಲ್ಲಿ ಆ ತಿಳಿಲಿಲ್ಲ ಅಂತಂದ್ರೆ ಏನು ಮಾಡಬೇಕು ನಾವು ಇದನ್ನ ವಿಚಾರ ಮಾಡಬೇಕು. ಸುಳ್ಳು ಮಾಡೋಣ ಅದನ್ನ ಇದನ್ನ ವ್ಯಕ್ತಿ ತಿನ್ಬೇಡ್ರಿ, ನಾವು ವ್ಯಕ್ತಿ ತಿನ್ನಕ್ಕೆ ಹೋಗ್ಬೇಡ್ರಿ. ಅತಿ ತ್ರಾಸ ಫಲ ಎಷ್ಟಾಕೈತಿ ಮಾಡಿ ಪರಮಾತ್ಮ ವಾಡೆ ಶ್ರಮ ಫಲ ಅಂದ್ರೆ ಏನಾಗೈತಿ ನಮಗೆಲ್ಲ ನಮ್ಮ ಜೀವನದ ಶೈಲಿಗಳ ವ್ಯವಸ್ಥೆ ಅನ್ನೋದರಿಂದ ಈ ಅಭ್ಯಾಸ ಯೋಗದಲ್ಲಿ ಮಧ್ಯಮಾಗಿ ಈ ಥರ ಸೌಲಭ್ಯಗಳು ಅದರಿಂದ ಬದುಕು ಎಷ್ಟೋ ನಮ್ಮ ಎಷ್ಟೋ ಸರಳೀಕರಣ. ಅದರಿಂದ ಭಾವನೆಗಳ ಒಳ್ಳೊಳ್ಳೆ ಭಾವನೆಗಳ ನಮ್ಮಲ್ಲಿ ಆವಿಷ್ಕಾರ ಆಗ್ತವೆ. ನಮ್ಮ ಹೊರಗೆ ಒಳ್ಳೆಯ ಬುದ್ಧಿ ಐತಿ, ಒಳ್ಳೆಯ ಭಾವನೆಗಳ ಆವಿಷ್ಕಾರ ಆಗಿರ್ತಂದ್ರೆ ಇನ್ನು ನಾವು ಬುದ್ಧಿಯನ್ನು ಹೋಗ್ಬೇಕು. ದುರ್ಭಾವನೆಗಳ ಆವಿಷ್ಕಾರ ಇರ್ತಂದ್ರೆ ಮನುಷ್ಯನನ್ನು ಕಾಣುವ ರಕ್ಕಸರ ಪ್ರವೃತ್ತಿ. ಹಾಗಾದ್ರೆ ಅದರಿಂದ ಏನಾದರೂ ನಮ್ಮ ಬದುಕಿ ಒಳಿತಾಗಿತ್ತು, ರಾವಣನಿಗೆ ಒಳಿತಾಗ್ತೇವೆ, ದುರ್ಯೋಧನಿಗೆ ಒಳಿತಾಗ್ತೇವೆ. ಮತ್ತು ನಾವು ಆ ಕಾಲದ ಭಾವನೆಯನ್ನು ರೂಢಿಸಿಕೊಂಡಿರೋದು ನಮಗೆ ಯಾಕೆ ಒಳಿತಾಗ್ತೈತಿ? ಅದಕ್ಕಾಗಿ ಎಷ್ಟೊಂದು ವ್ಯವಸ್ಥೆಯನ್ನು ಏನು ಮಾಡ್ತಾನೋ ನಮ್ಮನ್ನು ಆಯಾಮ ಅವನನ್ನು ಎಬಿಸಿ ಮುಂದುವರಿಸಬೇಕಾಗಿ ಯಾವನ್ನ ಅರ್ಜುನನ ಅಡ್ಡ ಎಬಿಸಿಕೊಂಡಲ್ಲ ಇಂದಿನ ನಾವು ಇಡೀ ಮನುಕುಲವನ್ನೆಲ್ಲ ಎಬಿಸಿಕೊಂಡ ಸಂಘಟನೆ ಪ್ರಪಂಚ ಅಂದರೆ ಏನ್ರಿ? ಇದು ಒಂದು ಯುದ್ಧನ. ಅದು 18ನೇ ದಿನಕ್ಕೆ ಸಮಾಪ್ತಿ ಅಂತ ಇದು ಹೋಗುವಂತ ಹಂಗೆ ವಾರ ಬಿಡ್ತೈತೆ ಅಂದ್ರೆ ಮೂರು ಮಾತು ಬೇರೆ ಆಗ್ತದೆ. ಮುಂದಿನ ಯುದ್ಧ ಬೇರೆ, ಅದು ಈ ಯುದ್ಧದ ಅರ್ಥ ವಿಚಾರ ಮಾಡಿದ್ರೆ ಬಹು ತನಕ ಆಗ್ತದೆ. ಶಾಂತಿ ಸಮಾಪ್ತಿ ಎಲ್ಲ ಬಲವಾದ ಚಿಂತನೆ. ಅದಕ್ಕಾಗಿ ಈ ಶ್ರಾವಣ ಮಾಸದ ಚಿಂತನೆ, ಈ ಶುಭಫಲ ಒಳ್ಳೆಯ ತತ್ವಿಕ ತಾತ್ವಿಕ ವಿಚಾರಗಳನ್ನು ಮಾಡಲಾಗ್ತದೆ. ನಮಗೆಲ್ಲ ಭಗವಂತ ಒಳ್ಳೆಯ ಬುದ್ಧಿ, ನಮಗೇನು ರೊಕ್ಕ ರೂಪಾಯಿದ ಅವಶ್ಯಕತೆ ಇಲ್ಲ, ಬುದ್ಧಿ ಒಳ್ಳೆಯ ಬೇಕಾಗಿದೆ. ಶ್ರೀ ಗುರು ಶಂಭುಲಿಂಗದ ಪಾದ ಹೀಗೆ ಎಲ್ಲ ಮತಿಗೆ ಮಂಗಲ ಬುದ್ಧಿ ಸರಿಯಾಗಿತ್ತು ಅಂತಂದ್ರೆ ಏನು ಜೀವನದಲ್ಲಿ ಎಲ್ಲಿ ಈ ಸಂಸಾರ ಮಾಡ್ಲಿಕ್ಕೆ ಏನು ಅವಾಗ ಬುದ್ಧಿ ಸರಿಯಾದಂತಂದ್ರೆ ಯಾರು ಎಲ್ಲರೂ ಹೃದಯದಲ್ಲಿ ವಿಶಾಲತೆ ಇರ್ತದೆ. ಬುದ್ಧಿ ಸರಿಯಾಗಿಲ್ಲ ಅಂತಂದ್ರೆ ನಮ್ಮ ಪ್ರಾಪಂಚಿಕ ಜೀವನವನ್ನು ಸರಿ ಮಾಡೋದು. ಅದಕ್ಕಾಗಿ ಎಷ್ಟೊಂದು ವ್ಯವಸ್ಥೆ ಇದೆ. ನಾವೆಲ್ಲ ನಮ್ಮ ದೈನಂದಿನ ವ್ಯವಹಾರದಲ್ಲಿ ಇದು ಒಂದು ವ್ಯವಹಾರ ತಿಳ್ಕೊಂಡು ಒಂದು ತಿಂಗಳು ಪರ್ಯಂತರವಾಗಿ ನಾವೆಲ್ಲ ಈ ಭಗವದ್ಗೀತೆ ಚಿಂತನೆ ಮಾಡ್ಕೊಳ್ಳೋದು ಅಂಥ ಬುದ್ಧಿಯನ್ನು ಸದ್ಗುರುಗಳು ಅಂತೇಳಿ ಇಲ್ಲಿವರೆಗೆ ಉಜ್ವಲ ಸುಂದರವಾಗಿ